ಭೋಗಾಸಕ್ತಿ ಒಳಗೆ ಇಟ್ಕೊಂಡು ಸಮಾಧಾನ ಶಾಂತಿ ಇರಂದ್ರೆ ಹೆಂಗಿರ್ತೈತಿ ಹೇಳ್ರಿ. ಹೇಳೋದು ಕೇಳೋದು ಸಾಕಷ್ಟ ಐತಿ, ಆದ್ರೆ ಈ ಭೋಗ ಲಾಲ್ಸ ಹೋಗೋದು. ಹೃದಯದ ಭೋಗೆಚ್ಚಿ ತೊರೆಯದೆ ಅಂದರೆ ಅವನೆಲ್ಲ ಬಿಟ್ಟು ಹೇಳೋದು ಕೇಳೋದು ಮಾಡಾತೀನಿ, ಇನ್ನು ಒಳಗ ಅವನ್ನ ಇಟ್ಕೊಂಡ ಮಾಡಾತೀವ. ಭೋಗ ಲಾಲ್ಸ ತಿನ್ನುವ ಆಶೆ ಹೋಗೈತೇನೋ, ನೋಡೋದು ಹೋಗೈತೇನೋ, ರೂಪದ ಮ್ಯಾಗಿಂದ ಹೋಗೈತೇನೋ, ಗಾಯನ ಮ್ಯಾಗಿಂದ ಹೋಗೈತೇನೋ, ವಾಸನೆ ಹೋಗೈತೇನೋ, ಸ್ಪರ್ಶದ ಹೋಗೈತೇನೋ ನೋಡ್ಕೊ ಅಂತ. ಇವು ಅನುಕೂಲ ಆದಾಗ ಮತ್ತು ಅದರಾಗ ಬೀಳ್ತೀನಿ, ಅದ ವ್ಯಾಮೋಹಕನ. ಅವು ಯಾವ ಇಲ್ಲದ ಸುಮ್ಮನೆ ಕುಂತೀವಿ, ವೈರಾಗ್ಯ ಇಲ್ಲದಕ್ಕ ವೈರಾಗ್ಯ ಸರ್ವಜ್ಞ ಅಂತ. ಅದಕ್ಕೆ ಪಸಗಿ ಬೇಳೆ ಇದ್ದವ್ರು ಯಾರು ಹೇಳ್ರಿ? ಇಂದ್ರಿಯ ಸಂಪರ್ಕ ಭೋಗಕ್ಕೆ ಪಸಗಿ ಬೇಳೆ ಇದ್ದವ್ರು ಯಾರು? ಏನ್ ಮಾತಾಡಕ್ ಎಲ್ಲರಿಗೂ ಬರ್ತೈತಿ, ಏನ್ ಹೇಳಾಕ ಕೇಳಾಕ ಬಾಳ ಹಗರಿದು, ಆದ್ರ ವಿಷಯಗಳ ಕಡೆಗೆ ಮನಸ್ಸು ಹಾಕದಂಗೆ ಇರುವುದು ಬಾಳ ಕಠಿಣ. ವಾಸನ ಇತ್ತಂದ್ರೆ ಹೇಳ್ಕೊಂಡು ಹೋಗೇ ಬಿಡ್ತೈತ್ರಿ ಅದು, ಮತ್ತು ಬಸ್ಗಿ ಬೀಳುದ. ನಾನು ಅದಕ್ಕೆ ಹೃದಯಗತವಾದಂತ ಭೋಗಲಾಲ್ಸ ಹೊಡೆದಾಕೋದು ಬಾಳ ಕಠಿಣ. ಅದು ಎಡು ಬಿಡದೆ ಅಭ್ಯಾಸ ಮಾಡಿದ್ರೆ ಸಿಗ್ತೈತಿ ನಮ್ಗೆ. ಎಡು ಬಿಡದೆ ಅಭ್ಯಾಸ ಮಾಡಿದ್ರೆ ಇದ ಕಂಟ್ರೋಲ್ ಆಗ್ಬೋದು. ಯಾವಾಗಾದ್ರೂ ಮಾಡಿರಾಕೈತಿ. ಇವತ್ತೊಬ್ಬ ಪ್ರಶ್ನೆ ಮಾಡಿದ, ವಿನೋದ್ ಅಂತೇಳಿ, ಸಮುದ್ರ ಅಂಗಡಿ ಐತಲ್ಲ, ಹಿಂಗಿನ್ರಿ ಹೇಳೋ ಹೊತ್ನ್ಯಾಗೆಲ್ಲ ಬರೋಬ್ಬರಿ ಅನಿಸ್ತೈತಿ, ಬಿಡು ಬಿಡು ಬುರ್ಸೋದ್ರಿ ಮನಸ್ಸು ಮತ್ತೆ ಹಿಂಗ ಆಕೈತಿ ನಮ್ಗೆ, ಹೆಂಗ್ ಮಾಡುದು ಅಂತ ಪೌಣ್ಯ ಕೇಳಿದ. ಅದ್ರ ಸ್ವಭಾವಪ್ಪ, ಅದು ರೂಢಿ, ಮತ್ತ ಅದ್ ಮಾಡಿ ಅಭ್ಯಾಸ ರೂಢಿ ಆಗೈತಿಲ್ಲ, ಅದಕ್ಕೆ ಹಂಗಾಕೈತಿ. ಈ ರೂಢಿ ಮಾಡ್ಕೊಂಡಾಗ ಆ ರೂಢಿ ಹೋಗೈತಿ ಅಂತ. ಹಂಗಿರ್ಬೇಕಲ್ಲ, ಅದನ್ನ ಎಡೆಬಿಡದೆ ಮಾಡಿ 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 ಆ ರೂಢಿ ಗಟ್ಟಿ ಆಗ್ಬಿಟ್ಟೈತಿ. ಏನ್ ಕೇಳಿದ್ರು ಮತ್ತು ಅಲ್ಲಿಗೆ ಬರ್ತೇವೆ ನಾವು, ಹೌದಿಲ್ಲ? ಅದನ್ನ ನಾವು ಬಿಡು ಬಿಡು ಬಿಡಿಸೋತಿಲ್ಲ ದಿನ ಕೇಳ್ತೇನ್ರಿ, ನಿಮ್ದೆಲ್ಲ ಇದನ್ನ ಮಾಡ್ತೇನೆ, ಬಿಡು ಬಿಡಿಸೋತಿಲ್ಲ ನಾನು ಚಾಡಿ ಬಿಡುವಲ್ರಿ. ಅದ ಮತ್ತೆ ಹ್ಯಾಂಗ್ ಮಾಡೋದ್ರಿ? ಏನ್ ಮಾಡೋದು? ಮತ್ತು ಮೊದಲಿನ ಚಾಡಿನ ಎಂದಿನಂತೆ ಅದ ಅಭ್ಯಾಸ ಬಲದಿಂದ ಏನನ್ನಾದ್ರೂ ಸಾಧಿಸಬಹುದು ಅಂದಾರ. ಏನ್ ಎದರ ಅಭ್ಯಾಸ? ವಿಷಯದ ಅಭ್ಯಾಸ ಮಾಡಿದ್ರೆ ಅದ್ರ ಹೆಸನತೈತಿ. ಅದು ಮಾಡಿ 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 ಅದಾಗೈತಿ, ಅಭ್ಯಾಸ ಮಾಡಿ ಮಾಡಿ ಅದ ಹೆಸನಾಗೈತಿ, ಬಂದೈತಿ. ಹಂಗ ಇದರ ಅಭ್ಯಾಸ ಎಡೆಬಿಡದೆ, ಅದಕ್ಕೆ ನಿಜಗುಣರು ಹೇಳ್ಯಾರ, ತನ್ನ ತಾನು ಎಡೆಬಿಡದೆ ಆರೆಯಲು ಅರಿಯದಾತನಿಗೆ ಪಡೆಯುವುದಾಗದು ನಿಜ ಸುಖವಂತ. ಎಡೆಬಿಡದೆ ಮಾಡಾಕೈತೆ ನಮ್ಗ. ಈ ಹೊತ್ತು ಇದೊಂದು ತಾಸು ಬಂದ್ ಕುಂಡ್ರಾಕನ ಒದ್ದಾಡ್ಕೊಂತ ಬರ್ತೇವಿ, ಹೌದಿಲ್ಲ? ಏನು ಮರ ಅನ್ಕೊಂತ ಹಂಗ ಅಳಲಾಗಿ ಎಲ್ಲಿ ಹೋಗುದಿಲ್ಲ ಅನ್ಕೊಂತ ಹೋಗಿ ಬಾಳ್ ಬರ್ಬೇಕು. ನಾವು ಎಲ್ಲರೂ ಬ್ಯಾಚಗ ಕುಂತಾರ ಮನ್ಯಾಗ, ಯಾಕ್ರಿ? ಎಡೆಬಿಡದೆ ಅಭ್ಯಾಸ ಮಾಡಿದ್ರೆ ಆಕೈತಿ ಅಂದ. ಅಭ್ಯಾಸ ಸಂಜನಿತ ಅಂತ ಬಿಟ್ಟ ಯಸನ ಹತ್ಬೇಕು ನೋಡು ಒಳಗೆ. ಆಂತರಿಕವಾಗಿ ಅಭ್ಯಾಸ ನಡೆದ್ರೆ ಏನಾರ ಇದು ಉಳಿತೈತಿ, ಇಲ್ಲ ಅಂದ್ರೆ ಉಳಿದಿಲ್ಲ. ಯಾವಾಗ ಮುಂಜಾನೆ ಸಂಜೆ ಬಂದಟ್ಟು ಮಾಡಿದ್ರೆ ಉಳಿತೈತಿ. ಒಳಗ ಉಳ್ಕಿ ಟೈಮ್ನಾಗ ಏನ್ ಮಾಡೋದು? ಹೆಚ್ಚು ವೇಳೆ ಎದ್ರೊಳಗೆ ನೀ ಕಾಲ ಕಳಿತಿ, ಅದ ನೀನು ಸಂಸ್ಕಾರ ಗಟ್ಟಿಗೈತಿ. ಆತ್ಮಚಿಂತನದ ಅಭ್ಯಾಸದಾಗ ನೀವು ವೇಳೆ ಹೆಚ್ಚು ಕಳೆದಿತ್ತಂದ್ರೆ ಅದು ಗಟ್ಟಿ ಆಕೈತಿ. ಅನಾತ್ಮ ಚಿಂತನದೊಳಗೆ ವೇಳೆ ಕಳೆದಿದ್ರೆ ಅಂದ್ರೆ ಅದು ಗಟ್ಟಿ ಆಕೈತಿ. ಬರೀ ಬಾಳೆ ಬದುಕು, ನನ್ನ ಹೊಲ ಮನಿ ಮಕ್ಕಳು ಮರಿ ಇದ ಹೆಸರದಾಗಿತ್ತಂದ್ರೆ ಮತ್ತ ಅದ ಇರ್ತೈತಿ. ನೀನು ವೇಳೆ ಎದ್ರಾಗ ಕಳೆದೈತಿ ಅದ ಗಟ್ಟಿ ಆಗಿಬಿಡ್ತೈತಿ. ಅದೇ ಬರ್ತೈತಿ. ಎದ್ರೊಳಗೆ ಕಾಲ್ ಕಳಿತಿ ಅದೇ ಬರ್ತೈತಿ.
ಇಷ್ಟೆಲ್ಲ ಕೇಳ್ತೇವೆ ಹೇಳ್ತೇವೆ, ಇದು ಬರ್ತೈತೆ ಅನ್ನೋದು ಗೊತ್ತಿದ್ದು ಮತ್ತು ಅದನ್ನ ಮಾಡ್ತೇವೆ. ಮರಿಸಿ ಬಿಡ್ತೈತೆ ಅದ ನಮ್ಮನ್ನು. ಮರ್ಸಿ ಮತ್ತೆ ಅಜ್ಞಾನದೊಳಗೆ ಬಿದ್ದು ಬಿಡ್ತೇವೆ. ಅದ ವ್ಯಾಮೋಹಕ್ಕೆ. ಇದ ಖರೆ ಅನ್ನೋರಂಗ ಅದ ವ್ಯವಹಾರ ಮಾಡ್ತೈತಿ. ವಿವೇಕ ಇಲ್ದವ್ರಿಗೆ ಇದ ಖರೆ, ಇದ ಸುಖರೂಪ ಅಂತ ತಿಳ್ಕೊಂಡ ಮೋಹಕ ಆಗ್ಬಿಡ್ಬೇಕು. ಮತ್ತೆ ಏನ್ ಅದನ್ನ ಮಾಡಿ 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 ಅದು ದಡ್ಡ ಬಿದ್ದು ಬಿಟ್ಟೈತಿ. ಅದನ್ನ ಮಾಡಿದ್ರೆ ಸಮಾಧಾನ ಆಗುದು. ಹೌದಿಲ್ಲ? ಒಂದ್ ಈಟು ಮಾಡಬಾರ್ದಂತ್ರಿ ಅದನ್ನು ಅಂತ ಕೇಳಿದ ಅಜ್ಜಾರ್ಗೆ ಕೇಳಿದ ಪ್ರಶ್ನೆ ಇದ್ರೆ, ಅಜ್ಜಾರ ಒಂದ್ ಈಟು ಏನು ತಿನ್ಬಾರ್ದನ್ರಿ, ಏನು ಮಾಡ್ಬಾರ್ದನ್ರಿ. ಹಂಗಾರೆ ನಿನ್ಗೆ ಏನೂ ಆಗ್ಬಾರ್ದನಪ್ಪ. ಹಂಗ ಒಂದ್ ಈಟು ಆಗ್ಬಾರ್ದ, ಏನು ಆಗ್ಬಾರ್ದನ ಅಂದ್ರೆ ಏನ್ ಅದ್ ಮಾಡಿದಿಂದ ಮತ್ತೆ ಆಗುದನ ಅದು. ಸೋಗ್ ಹಾಕೊಂಡ್ರದ ವಾಸನ ಹೊಕ್ಕವನ್ರಿ. ರೋಗಿಗೂ ಆರಾಮಿಗೂ ಯಾವ ಸಂಬಂಧನೂ ಇಲ್ಲ. ಹೊರಗಿನ ಚಿನ್ನಾದಿಗಳನ್ನ ಹಾಕೊಂಡ್ರೆ ಹೊಕ್ಕವನು. ಇದಕ್ಕ ಆಚಾರ ಅಂತಾರ. ಇವತ್ತಿ ಪಟ್ಟ ಬಿಡೋದಕ್ಕ ಆಚಾರ ಅಂತಾರ. ಗಡ್ಡ ಬಿಡೋದಕ್ಕ ಆಚಾರ ಅಂತಾರ. ಹೇಗೆ ತಲಿ ಬೋಳ್ಸೋದಕ್ಕ ಆಚಾರ ಅಂತಾರ. ಆಚಾರ ಅಂತ ಎದಕ್ಕಂತಾರ? ಹೇಳೋದು ಆಚಾರ, ಮಾಡೋದು ಅನಾಚಾರ ಅಂತ. ಆಚಾರ ಪ್ರಭೋ ಧರ್ಮ ಅಂತ. ಆಚಾರ ಅಂದ್ರೆ ಇನ್ನೊಬ್ಬರಿಗೆ ಕೆಡಕಾಗದಂತ ಆಚರಣೆ. ಯಾವ ಜೀವಿಗೂ ನೋವಾಗದಂತ ಆಚರಣೆಗೆ ಆಚಾರ ಅಂತ. ಮಾಡಬಾರ್ದಪ್ಪ ಅಂತ ಮಂದಿಗೆ ಹೇಳ್ತೇವಿ, ತಾನು ಮಾತ್ರ ಅದನ್ನ ಮಾಡಬಾರ್ದು ಅಂತ ಅದನ್ನ ಮಾಡ್ತಾನ. ಹೇಳಕ್ ಬಂತಿ ಅದರ ಆಚರಣೆ ಒಳಗೆ ತಗೊಳಕ್ ಆಗ್ಲಿಲ್ಲ. ಅದರಂತೆ ಇರುದು ಆಚಾರ ಅಂದ್ರ. ಹೌದಿಲ್ಲ? ಆಚರಣೆ ಒಳಗೆ ನಾವು ತಗೊಂಡೋಗ್ಬೇಕು. ಅದನ್ನ ನುಡಿದಂತೆ ನಡೆ ಅಂದಾಗ ನಮ್ಗೆ ಲಾಭ ಆಕತಿ. ಅದು ನುಡಿ ಒಂದು, ನಡೆ ಒಂದು ಅಂದ್ರೆ ಹೇಳೋದೊಂದು, ನೀವು ಮಾಡೋದೊಂದು ಅಂದ್ರೆ ಏನಾಕೈತಿ? ಯದ್ವತದ್ವ ಆಕೈತಿ. ಯದ್ವತದ್ವ ಮಾಡಿದ್ರೆ ಯದ್ವತದ್ವ ಆಕೈತಿ. ಕಾಯ ವಾಚ ಮನಸ ಏಕರೂಪತೆ ಇರ್ಬೇಕು. ಒಂದ ನಮೂನಿ ಇರ್ಬೇಕು. ನೀವು ಮನಸ್ಸಿನಾಗ ಸಹಿತ ಬರಬಾರ್ದು. ಮಾತಿನಾಗ ಒಂದು, ಮನಸ್ಸಿನಾಗ ಒಂದು. ಹಿಂಗಿದ್ರೆ ಏನಾಕೈತಿ? ನೀನ ವಂಚನಾ ಹೊಂತಿ. ಯಾವ ವಂಚಕ ಇರ್ತಾನ ತಾನು ವಂಚನಾ ಹೊಂತಾನ. ಇನ್ನೊಬ್ಬರಿಗೆ ನಾ ಇದನ್ನ ಮಾಡೋದು, ಮಾತಾಡ ಚಲೋ ಮಾತಾಡ್ತಾನ, ಮೋಸ ಮಾಡೋದು ಬಿಡೋದಿಲ್ಲ. ಯಾಕ್ರಿ? ಮಧು ತಿಷ್ಠತಿ ಜಿವಾಗ್ರಿ ಹೃದಯೇತು ಹಾಲಾಹಲಂ ಅಂತ. ಜೇನು ತುಪ್ಪದಂತ ಮಾತಾಡ್ತಾನ, ಒಳಗೆಲ್ಲ ಇಷ್ಟ ತುಂಬ್ಕೊಂಡು ಕುಂತಾನ. ಹೌದಿಲ್ಲ? ಅದಕ್ಕೆ ಕೃತಿ ಕಚ್ಚಾಯಿ ಶ್ರುತಿ ಅಚ್ಚಾಯಿ ಅಂತ. ಮಾತರ ವಾಣಿಯರ ಬಾಳ ಚಲೋ ಐತಪ್ಪ, ಕೃತಿ ಬಾಳ ಕಚ್ಚಾ ಐತೆ ಅಂತ. ಥರ್ಡ್ ಕ್ಲಾಸ್. ಹೌದಿಲ್ಲ? ಅಂದ್ರೆ ಏನು ಉದ್ಧಾರ ಕೇಳಿ ನೀವು? ಎಲ್ಲೋ ಒಬ್ರು ಅಂತವ್ರು ನುಡಿ ನಡೆ ತೊಡೆ ಹೇಗ್ರಿ ಮೂರು ಒಂದ ನಮೂನಿ ಇರೋದು ಬಾಳ ಕಠಿಣ ಐತಿ. ವೇದಾಂತ ಅಂದ್ರ ಆಚರಿಸುವುದು, ಅದರಂತೆ ಇರುವುದು ಕಣಂತಾರ. ಆರಾಮ ಸೋಪಾಧಿಕದನೋ ನಿರುಪಾಧಿಕದನೋ? ಅದು ನಿರುಪಾಧಿಕದ ಅದಿಲ್ಲ. ಹಂಗಾರ ಉಪಾಧಿ ಗಾತ್ಲಿ ಅದಕ್ಕೆ ಬೇಕು ನಿನಗೆ? ಜಡ ವಸ್ತುಗಳನ್ನು ಬಿಟ್ಟು ಬುದ್ಧಿ ಸೂಕ್ಷ್ಮಾತಿ ಸೂಕ್ಷ್ಮ ಆದಾಗ ಇರುವಿನ ಅನುಭವನ ಮಾಡ್ಕೊಳ್ಳಿಕ್ಕೆ ಬರ್ತದೆ ನೋಡ್ರಿ.
ಅದಕ್ಕೆ ಜಡ ಭಾವನೆಯನ್ನೆಲ್ಲ ಕೈ ಬಿಡೋದು. ಇಂದ್ರಿಯಗಳಿಗೆ ಗೋಚರ ಆಗುವುದೆಲ್ಲ ಜಡ ಅದು. ಮನಸ್ಸು ಮತ್ತು ಇಂದ್ರಿಯಗಳಿಗೆ ಯಾವ್ದಾವ್ದು ಗೋಚರ ಆಕೈತಿ ಅದು ಜಡ ಐತಿ, ಅದನ್ನ ಕೈ ಬಿಡು ಅಂದ. ಬಿಟ್ಟಾಗ ಇದ್ರ ಕಡೆ ಎಲ್ಲ ಕೊಡಕ್ ಬರ್ತದೆ. ಏನ್ ನಿನ್ನ ಭಾವದೊಳಗೆ ನೀ ಇರ್ಬೇಕಾತಂದ್ರೆ ಈ ಜಡ ಭಾವನೆಯನ್ನ ಕೈ ಬಿಡಬೇಕು. ಇಂದ್ರಿಯಗಳ ಮತ್ತು ಮನಸ್ಸಿನ ವ್ಯಾಪಾರ ಬಂದ್ ಮಾಡ. ಅವಾಗ ಆತ್ಮ ಭಾವನೆಯೊಳಗ ನಿಲ್ಲಿಸಲಿಕ್ಕೆ ಬರ್ತೈತಿ ಮನಸ್ಸು. ಏನ್ ಸತತ ನಡಿಬೇಕಿದ್ರು ಆಂತರಿಕವಾಗಿ. ಸಾಮಾನ್ಯವಾಗಿ ಇಂದ್ರಿಯಗಳೆಲ್ಲ ಬಹಿರ್ಮುಖ ವೃತ್ತಿಯೊಳಗ ಅದಾವು. ಅಂತರ್ಮುಖಿ ಆಗಕ್ಕೆ ಅವಕ್ಕೆ ಅಸಮರ್ಥ ಅದಾವು. ಅವು ಅಂತರಾತ್ಮನ ಇರುವನ್ನ ತಿಳ್ಕೊಳಿಕ್ಕೆ ಆಗುದು ನೀವು. ಯಾವ ಮನಸ್ಸು ಮತ್ತು ಇಂದ್ರಿಯಗಳಿಗೆ ಅಸಾಧ್ಯವಾದಂತ ಕೆಲಸ ಅದು. ಬರೇ ನಮಗೆ ಬಹಿರ್ಮುಖ ವೃತ್ತಿ ಒಳಗ ಅದ. ಅವನು ಬಂದ್ ಮಾಡಿದಾಗ ಮನವನಿಗೆ ಶಮೆ ದಮೆಗಳು ಯಾವಾಗ ನೆಲೆಯಾಗಿ ನೆಲೆಗೊಳ್ತಾವ ಅವಾಗ ಅಂತರ್ಮುಖಿ ಆಗಕ್ಕೆ ಬರ್ತೈತಿ ನಮ್ಗೆ. ಏನ್ ಅವಾಗ ಇದರ ಸೂತ್ರ ಹತ್ತೈತಿ ನಮ್ಗೆ, ಆನಂದದ ಸೂತ್ರ. ನಾವು ಹೊರಗ ಹಣಿಕೆ ಹಾಕೋದ್ರಾಗ ಅದೇವಿ ಇನ್ನ. ಹೌದಿಲ್ಲ? ಎಂದ ಅನುಭವ ಕೊಡ್ಬೇಕು ನಮ್ಗ ಬ್ರಹ್ಮಸೂತ್ರ ಅಥವಾ ಆನಂದ ಸೂತ್ರ. ಜನ್ಮ ಜನ್ಮಾಂತರ ಇವುಗಳನ್ನು ಹತೋಟಿ ಒಳಗೆ ಇಟ್ಕೊಳ್ಳೋ ಪ್ರಯತ್ನ ಯಾವ ಮಾಡಿರ್ತಾನ ಅವಾಗ ಮಾತ್ರ ಅಂತರ್ಮುಖಿಯಾಗಿ ಆ ಸ್ಥಿತಿ ಅನುಭವ ಮಾಡ್ಕೊಳಿಕ್ ಸಾಧ್ಯ. ನಾವು ಬರೇ ಇದ ಇಂದ್ರಿಯಗಳ ಮಜಾ ಮಾಡೋದ್ರಾಗ ಕಾಲ ಕಳೆದ್ಬಿಟ್ಟು ಇವ ಸುಖರೂಪದವ, ಹೌದಿಲ್ಲ? ಇವ ಹಿತ ಅದಾವ ಅಂತ ತಿಳ್ಕೊಂಡು ಇವ ಖರೆ. ಯಾಕೆ ವಿಚಾರ ಇಲ್ಲದಕ್ಕೆ ಇವ ನಮ್ಗೆ ಗಟ್ಟಿ ಹಾಕೊಂಡು ಏನ್ ವಿಚಾರಕ್ಕೆ ನಾವು ಮುಖ ಕೊಟ್ಟಾಗ ಇದೆಲ್ಲ ಅಣಿತೈತಿ, ದುಃಖ ರೂಪಿ ಐತಿ ಅನ್ನೋದು ಹೊಳಿತೈತಿ ನಮ್ಗೆ. ವಿಚಾರನ ಮಾಡೋಂಗಿಲ್ಲಲ್ಲ. ತಿರುಗೇಡಿತನದ ಮೂಲಕ ನಮಗಿದೆಲ್ಲ ಖರೆ ಅನ್ನೋರಂಗೆ ತೋರಿಸ್ತೈತಿ, ಸುಖರೂಪ ಅಂತ ಅನಿಸ್ತೈತಿ. ತಿಳಿದು ನೋಡಿದಾಗ ದಿಟ್ಟಿಸಿ ನೋಡಿದ್ರೆ ಎಲ್ಲ ದೋಷ ಕಾಣ್ತೈತಿ. ನೋಡಕ್ ತಯಾರಿಲ್ಲಲ್ಲ. ನೀವು ವಿಚಾರ ಮಾಡೋದಿಲ್ಲ, ಹೇಳಿದವ್ರ ಮಾತನ್ನು ಕೇಳೋದಿಲ್ಲ. ಈಗ ಜಗತ್ತೆಲ್ಲ ಇದ್ರ ಬೆನ್ನ ಹತ್ಬಿಟ್ಟೈತಿ, ಕುಟ್ರ ಬೆನ್ನ ಹತ್ತು ಅದಂಗೆ. ಅವಿವೇಕಿಗಳು ಬೆನ್ನ ಹತ್ಬಿಟ್ಟು ವಿವೇಕವಂತರ ಎಚ್ಚರಗೊಳಿಸ್ತಾರ, ಎಚ್ಚರಾಗ್ರಿ, ಬೆನ್ನ ಹತ್ತಬೇಡ್ರಿ, ಅದರಿಂದ ಸುಖ ಶಾಂತಿ ಸಿಗುದಿಲ್ಲ ಅಂತ. ನಾವು ಹೊಂದಿದ ಪರಮಾಣದ ಸ್ಥಿತಿಯನ್ನ ಇನ್ನುಳಿದ ಜೀವಿಗಳು ಹೊಂದಲಿ ಅಂತ ಎಚ್ಚರಗೊಳಿಸಿದ್ರು ಅದ್ರ ಕಡೆ ಲಕ್ಷ್ಯ. ನಂಬಿಕೆ ಐತಿ ನಮ್ಗೆ, ಮಹಾತ್ಮರು ಹೇಳಿದ ಮಾತಿನ ಮೇಲೆ ನಂಬಿಕೆ. ಅದಕ್ಕೆ ಗುರುವಿನ ಯಾರಿಗೆ ನಂಬಿಕೆ ಐತಿ ಅವಾಗ ಇದು ಲಭಿಸ್ತೈತಿ. ಶ್ರದ್ಧಾ ಬೇಕಲ್ಲ. ಮಹಾವಾಕ್ಯದ ಅರ್ಥವನ್ನು ತನಗೆ ಸಂಶಯ ಬರ್ದಂಗ ಬ್ರಹ್ಮನಿಷ್ಠ ಸದ್ಗುರುಗಳ ಮುಖಾಂತರ ಕೇಳಿ ತಿಳ್ಕೊಳ್ಳೋದ್ಕನ ಶ್ರವಣ ಅಂತಾರ. ಏನ್ ಮಹಾವಾಕ್ಯದ ತತ್ವಮಸಿ ಅಯಮಾತ್ಮ ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ, ಪ್ರಜ್ಞಾನಂ ಆನಂದಂ ಬ್ರಹ್ಮ, ಇವ ಮಹಾವಾಕ್ಯಗಳು ಅಂತ. ಏನ್ ಇವನ ಅನುಭವಗಳ ಮುಖಾಂತರ ನಮಗೆ ಅನುಭವ ಬರುವಂಗ ಕೇಳಿ ತಿಳ್ಕೊಳ್ಳೋ ಪ್ರಯತ್ನ ನಾವು ಮಾಡ್ಬೇಕಾಗೈತಿ. ಏನ್ ಅದು ಶ್ರವಣ ಮಾಡಾಕ್ತಾ ಇರಲಿಲ್ಲ. ನಾವು ಶ್ರವಣ ಮಾಡಿದ್ದನ್ನು ಮನನ ನಿಧಿಧ್ಯಾಸನ ಮಾಡಿದಾಗ ನಮಗಿದು ಪೂರ್ಣ ಆಕೈತಿ. ಬರೀ ಕೇಳೋದಾತಿ, ಮನನ ಮಾಡ್ಲಿಲ್ಲ, ನಿಧಿಧ್ಯಾಸನ ಮಾಡ್ಲಿಲ್ಲ ಅಂದ್ರೆ ಪೂರ್ಣ ಆಗುದಿಲ್ಲ. ಏನ್ ಅದಕ್ಕೆ ಸತತ ಅಭ್ಯಾಸ, ಶ್ರವಣ ಆದ್ಮ್ಯಾಗ ಮನನ ಆದ್ಮ್ಯಾಗ ನಿಧಿಧ್ಯಾಸನ ತೊಡಗಿರ ಇದು ನಿನಗೆ ಅನುಭವ ಬರ್ತೈತಿ. ಶ್ರವಣದ ಬಲ ಆದದ್ದು ಮನನ ಕೇಳಿಸ್ತೈತಿ, ಮನನ ಬಲ ಜೋರಾದ ನಿಧಿಧ್ಯಾಸನ ಪರಿಪಕ್ವಾದಂದ್ರೆ ಸಮಾಧಿ ಸಿದ್ಧಿಸ್ತದೆ. ಜ್ಞಾನೋದಯ ಯಾವಾಗ ನಮ್ಮ ಕೆಲಸ ಮುಗುದಂಗ ನೋಡ್ರಿ. ನಾವು ಶ್ರವಣನ ಮಾಡೋಂಗಿಲ್ಲ. ನಮ್ಮ ಇರುವಿನ ಬಗ್ಗೆ ಕೇಳೋದಂದ್ರೆ ನಮಗೆ ಅಲರ್ಜಿ. ಮತ್ತೆ ಜಗತ್ತಿನ ಬಗ್ಗೆ ಕೇಳೋದಂದ್ರೆ ಅಗದಿ ನಿದ್ದಿನ ಹೋಗ್ತೈತಿ, ಎಲ್ಲ ಹೋಗ್ತೈತಿ. ನಮ್ಮ ಬಗ್ಗೆ ಸುದ್ದಿ ತೆಗದ್ರೆ ಬ್ಯಾಡ. ಸರಿ, ಏನೋ ಬಾಳೆ ಸುದ್ದಿ ತೆಗದಾರಂತ ಬಂದಿವಪ್ಪ, ನಮ್ಗೆ ಏನು ಬಾಳೆ ಸುದ್ದಿ ಇಲ್ಲ, ಏನಿಲ್ಲ, ಏನ್ ಮಾತಾಡ್ತಾವನೋ ಇವನ್ ಎದ್ದು ಬಿಡೋದು. ಅದಿಲ್ಲ, ಬಾಳೆ ಸುದ್ದಿ ಇದ್ರ ಒಳ್ಳೆ ಆಧಾರದಿಂದ ಕೇಳ್ತೇವ.
ನಮ್ಮ ಸುದ್ದಿ ತೆಗೆದ್ರೆ ಆ ನಮ್ಮ ಬಗ್ಗೆ ಹೇಳುವುದು, ಆನಂದದ ಬಗ್ಗೆ ಹೇಳುವುದು ಕೇಳುವುದು, ನಮ್ಮ ಸ್ವರೂಪದ ಬಗ್ಗೆ ಅದು ಗೊತ್ತೇ ಇಲ್ಲಲ್ಲ, ಸಂಸ್ಕಾರ ಇಲ್ಲ ನಮಗೆ. ಬರೀ ಅದ್ರಾಗ ಸುಖಬುದ್ಧಿ ಗಟ್ಟಿಯಾಗಿರೋದ್ರಿಂದ ಬಾಳೆದಾಗ ಬರೀ ಬಾಳೆ ಸುದ್ದಿಯಾಗ ಕಾಲ ಕಳೆದು ಮತ್ತೊಂದು ಹೆಸರು ಎಚ್ಚರ ಆದ್ಕೂಲೆ ಅದ ಹೆಸರು. ಇಂಥವು ಎಷ್ಟೋ ಶರೀರಗಳ ಹಿಂಗ ಕಳೆದೀನಿ ಅಂತ. ಯಾಕೆ ಅಂಥವ್ರ ಮಾರ್ಗದರ್ಶನನೇ ಇಲ್ಲಲ್ಲ, ಗಾಳಿ ಬಡಿಲಿಲ್ಲ ಅಂದ್ರೆ ಏನ್ ಮಾಡೋದು? ಸತ್ಸಂಗದ ಗಾಳಿ ಒಂದು ಈಟಾರ ಬಡ್ದಿತ್ತಂದ್ರೆ ಬ್ಯಾಡಪ್ಪ, ಇದ್ರಾಗ ಒಂದು ಬ್ಯಾಡ, ಅದರಿಂದ ವಾರಿ ಆಗಿ ಒಂದು ಈಟರ್ ಹತ್ತಾಗ ಹೋಗೋಣ, ಸರಿ ಅದನ್ನ ಬ್ಯಾಡ, ಸರಿ ಅದನ್ನ. ಹೌದಿಲ್ಲ? ಈ ಕಡೆ ಒಲವು ಆಕೈತಿ, ಇಲ್ಲ ಅಂದ್ರೆ ಆಗುದಿಲ್ಲ. ಹಿಂದಿನ ಜನ ಸಂಸ್ಕಾರನು ಬೇಕಿದಕ್ಕೆ. ಎಲ್ಲ ಇಲ್ಲಿ ಬರ್ಬೇಕಾದ್ರೆ ಒಲವು ಆಗ್ಬೇಕಾದ್ರೆ ಹಿಂದಿನ ಜನ ಸಂಸ್ಕಾರ ಐತಿ ಅಂತ ಬರ್ತಾರ. ಮತ್ತೆ ಇಲ್ಲ ಅಂದ್ರೆ ಬರಕ್ ಹಚ್ಚೋದಿಲ್ಲ, ಇದು ಕೇಳಕ್ ಹಚ್ಚೋದಿಲ್ಲ, ಕುಂಡ್ರಾಕ್ ಹಚ್ಚೋದಿಲ್ಲ. ಎಲ್ಲ ಇಷ್ಟೆಲ್ಲ ಜನ ಅದಾರು, ಅವ್ರನ್ನ ಬಿಟ್ಕೊಟ್ಟ ನಾವು ಅವ್ರಂಗ ಭಾಳ ಜನ ಹೆಂಗ್ ಮಾಡ್ತಾರ ಹಂಗ್ ಮಾಡ್ಕೊತ ಹೋಗ್ಬಿಡು, ಅವ ಸುಖರೂಪ ಅನಿಸ್ತೈತಿ. ಭಾಳ ಜನ ಯಾವ ದಾರಿ ಹಿಡಿದ ಸುಖದ ದಾರಿ ಅಂತ ಬರೇ ವಿಷಯ ಚಿಂತೆ ಕಾಲ್ ಸತ್ತು ಹೋಗ್ತೀವಿ ನಾವು. ಅದ್ರ ಪರಿಣಾಮ ಏನಾಕೈತಿ ಅನ್ನೋದು ವಿಚಾರನ ಮಾಡೋದಿಲ್ಲ ಯಾರು. ವಶಿಷ್ಠರ ಆಶ್ರಮದೊಳಗೆ ಗಡ್ಡಿ ತೇರು ಅಡ್ಡ ಪಲ್ಲಕ್ಕಿ ಇತ್ತನ ಅಲ್ಲಿ ಅದನ್ನ ಯಾವ ಮಹಾತ್ಮರು ಮಾಡಿದ್ರಿ ಅವನ? ಗದ್ಗಿ ಗೊಂಬಿ ನಡ್ಕೋರಿ, ಜಾತ್ರೆ ಮಾಡ್ರಿ ಅಂತ. ಮಹಾತ್ಮರು ಹೇಳಿದ್ದ ಬೇರೆ, ಇವ್ ಮಾಡೋದ ಬೇರೆ, ಮಾಡ್ಕೊಂತ ಕುಂತ ಏನ್ ಲಾಭ ಆಗ್ತದೆ? ಕೇಳ್ಕೋಂತ ಹೇಳ್ಕೋಂತ ಕ್ರಮೇಣ ಸಂಧ್ಯಾನುಸಂಧಾನದೊಳಗೆ ತೊಡಗುದು. ಇದರ ಅಭ್ಯಾಸ ಸೂತ್ರ. ಸಂಧ್ಯಾನುಸಂಧಾನ ಅಂದ್ರೆ ಎರಡು ಕಲ್ಪನೆಗಳ ಮಧ್ಯಸ್ಥಿತಿಯ ಅನುಭವ ತಗೊಳ್ಳೋದು. ಇದಕ್ಕ ಪಿಪಿಲಿಕಾ ಮಾರ್ಗ ಅಂತಾರ. ಇರಿವಿಯಾಗಿ ಹಣ ತಿನ್ನೋದು, ಗಿಡ ಹತ್ತಿ ಇರಿವಿಯಾಗಿ. ಹಾಗೆ ಹಿಂದಿನ ಜನ್ಮದ ದುಡುಕಿ ಸಂಸ್ಕಾರಕ್ಕೆ ಅನುಸಾರವಾಗಿ ತೀವ್ರ ವೈರಾಗ್ಯವನ್ನು ಹೊಂದಿ ಸಮಾಧಿ ಸ್ಥಿತಿಯನ್ನು ಹೊಂದುವುದು ವಿಹಂಗ ಮಾರ್ಗ ಅಂತ. ಸದ್ದ ನಿತ್ಯ ಪೆಟ್ಟಿನ ಮ್ಯಾಗ ಆ ಕಡೆ ಹೊಳ್ಳಿ ನೋಡೋಂಗಿಲ್ಲ. ಹೊಳ್ಳಿ ನೋಡ್ದಂಗ ತನ್ನೊಳಗ ತಾನು ನೋಡ್ಕೊಂಡ ಆ ಸ್ಥಿತಿಯನ್ನು ಹೊಂದೋದು. ಪಕ್ಷಿಯ ಮಾರ್ಗ ಹಣ್ಣು ತಿನ್ನುವುದು. ಇರಿವೆಯಾಗಿ ಶ್ರವಣ ಮನ ನಿಧಿಧ್ಯಾಸನ ಮಾಡ್ಕೊಂತ ಅದನ್ನು ಗಟ್ಟಿಗೊಳಿಸಿ ಅದನ್ನು ಹೊಂದೋದು. ಇದು ಪಕ್ಷಿಯಾಗಿ ಹೌದಿಲ್ಲ, ಹಣ ತಿನ್ನೋದು. ದೌಡ ಹೌದಿಲ್ಲ, ಹಿರಿ ಹೋಗಿ ಹತ್ತೋಕ್ಕಿಂತ ಪಕ್ಷಿ ಸಟಕ್ನ ಹೋಗಿ ಅದನ್ನ ಬೀಳ್ತೈತೋ ಏನು ಮಾಡೋದು? ಪಕ್ಷಿಗೆ ಅವು ಎಷ್ಟು ಸ್ಪೀಡ್ ಇರ್ತಾವು, ಈಗಿನ ವಾಹನಗಳಷ್ಟು ಸ್ಪೀಡ್ ಇಲ್ಲ, ಪಕ್ಷಿ ಎಷ್ಟು. ಆ ಪಕ್ಷಿ ಗಿಡಗ 600 ಕಿಲೋಮೀಟರ್ ಹೋಗುತ್ತಂತ. ಯಾವ ಅದಾವ ವಾಹನಗಳು 600 ಕಿಲೋಮೀಟರ್, ಒಂದ್ ತಾಸಿಗೆ 6 ಕಿಲೋಮೀಟರ್, 600 ಕಿಲೋಮೀಟರ್ ಗಿಡಗ ಪಕ್ಷಿ ಎಷ್ಟು ಸ್ಪೀಡ್ ಇರ್ತೈತಿ ನೋಡು. ಅದಕ್ಕ ಆ ಪಾರೋಳ ಅದು ದೂರ ನಿಂತ್ರ ಅದನ್ನ ಕಂಡು ಹಿಡಿದಿತ್ತಂತ. ಅಲ್ಲಿಂದ ಬಿಟ್ಟಂದ್ರ ಅದ ಸಾವಂತ ಪಾರೋಳ ಮುರ್ಕೊಂಡ್ ಮೊದಲು ಗಿಡಕ್ ಬಂತಿಲ್ಲ, ಇದನ್ನ ಮುರುತಿ ಅಂತ ಇರ್ತಾರ ಅಂತಿದ್ರಲ್ಲ. ಪಾರೋಳ ಆಡ್ಸುವಾಗ ನೋಡ ಕೇಳ್ತಿದ್ದೀವಿ, ಗಿಡಕ್ ಮುರ್ಕೊಂಡು ಹೋಗ್ತೀವಿ, ಚಲೋ ಪಾರೋಳ ಇತ್ತಂದ. ಅದು ಸ್ಪೀಡ್ 600 ಕಿಲೋಮೀಟರ್ ಗಿಡಗಂದ. ಅಷ್ಟು ಸ್ಪೀಡ್ ಯಾವ ವಾಹನನು ತಯಾರು ಮಾಡಿಲ್ಲ, ಯಾವ ವಿಜ್ಞಾನನು ಇನ್ನ. ಅದರದ್ದು ಹೆಂಗಿರ್ಬೇಕು? ಹಂಗ ಪಕ್ಷಿಗಳು ಸ್ಪೀಡ್, ಅವಕ್ಕೊಂದು ಪವರ್ ಇರ್ತೈತಿ ಅಲ್ಲಿ. ಖರೆ ಹೇಳ್ರಿ, ಯಾರಿಗೆ ಪಾನ್ಮಾರ್ಥ ಚಿಂತೆ ಐತಿ? ಎಲ್ಲರಿಗೂ ಬಾಳೆ ನ್ಯಾಟ್ಗಾಗ್ಲಿ ಅನ್ನೋದು ಐತಿ. ಬಾಳೆದಾಗ ಸುಖ ಬುದ್ಧಿ ಐತಿ. ಶರೀರ ಬಿಡುಮುಟ ಹೌದಿಲ್ಲ, ಅದ್ರಾಗ ನಾ ಬುದ್ಧಿ ಇಟ್ಕೊಂಡು ಕುಂತೀವಿ ನಾವು, ಅದ್ರಾಗ ತಲೆ ಒತ್ತಿ ಇಟ್ಕೊಂಡು ಅದ್ರಾಗ ಹಣಿಕೆ ಹಾಕೋದು.
ಮತ್ತೊಂದು ಏನು ಇಲ್ಲ ಇಲ್ಲ ಇದನ್ನ ಬಿಟ್ಟು ಕೂಲೆ ಅದೇ ಹೆಸನ ಆಯ್ತೇನ ಮುಗಿಸಿದೇನ ಅದನ್ನಟ್ಟು ಕಳೆ ಎದಕ್ ಹೋಗಿದ್ದಿ ನಾಳೆ ಯಾರ್ದು ಹೋಗಿ ಹೌದಿಲ್ಲ ಬರೇ ಅದೇ ಹೆಸನ ಮತ್ತೊಂದು ಏನು ಇಲ್ಲ ಬಿಟ್ಟಿರಕಾಗೈತೆ ನಿನಗೆ ಚಲೋ ಆಗೈತೇನ ಏನ ಬದಲಾವಣೆ ಆಗೈತೆ ಮಣ್ಣು ಎಣ್ಣೆ ಹೊಡೆದ್ ಬಂದಿ ಒಟ್ಟು ನೋಡಿ ಅನ್ನ ಬರೇ ಇದ ಹೆಸನ ಮತ್ತೊಂದು ಹೆಸನ ಇಲ್ಲ ಇದನ್ನ ಹೊಳ್ಳೆ ಕೇಳಿದ್ದನ್ನ ನೆನಪು ಮಾಡೋದು ಇವತ್ತೇನ್ ಹೇಳಿದ್ರು ಅದನ್ನ ವಿಚಾರ ಒಬ್ರಿಗೊಬ್ರು ಪರಸ್ಪರ ವಿನಿಮಯ ಮಾಡ್ತೇವನು ಅದನ್ನ ಗಟ್ಟಿಗೊಳ್ಸಾಕ ಮಾಡವ ಅದನ್ನ ಮಾಡ್ತಾನ ಪರಸ್ಪರ ಪ್ರಬೋಧನ ಪರಸ್ಪರ ಒಬ್ಬರು ಹಂಚ್ಕೋದು ಅವ್ರ ಅನುಭವ ಕೇಳಿದ್ದನ್ನ ನಮ್ಮ ಮುಂದೆ ಹೇಳುದು ನಮ್ಮ ಹೇಳಿದ್ದನ್ನ ಅವ್ರು ಕೇಳುದು ಅನುಭವ ಬರುವಂಗ ಅದನ್ನ ತಿಳ್ಕೋದು ಮಾಡ್ತೇವನ ಅದನ್ನ ಇದನ್ನ ಹಂಚ್ಕೋತೇವನ್ ನಾವು ಬರೇ ನಮ್ಮ ಮನಸ್ಸಿನಾಗ ಏನೈತೆ ಅದನ್ನ ಬರೀ ಅದ ಹೆಸನದಾಗ ಈಗ ಶರೀರ ಬಿಡೋ ಮಟ್ಟ ಅದೇ ಗಟ್ಟಿ ಐತಿ ನಮ್ಗೆ ಅದೇ ಸುಕುರು ಅಂತ ಅನಿಸ್ತೈತಿ ಅದೇ ಹೆಸನದಾಗ ಹೋದಿವಿ ನಾವು ಎಲ್ಲ ಅದಕ್ಕೆ ಕರೆ ಹೇಳ್ರಿ ಯಾರಿಗೆ ಪಾರ್ಮಾರ್ ಚಿಂತೆ ಐತಿ ಹೇಳ್ರಿ ಎಲ್ಲರಿಗೂ ಒಳಗ್ ಗಂಡನ್ಯಾಗ ಬಾಳೆ ಚಿಂತಿನ ಐತಿ ಅದನ್ನ ಒಳಗೆ ಇಟ್ಕೊಂಡು ಇದನ್ನ ಹೇಳೋದು ಕೇಳೋದು ಮಾಡ್ತೇನೆ ಏನ್ ಮುಖ್ಯವಾಗಿ ಇದು ನಡಿಬೇಕು ನೋಡ್ರಿ ಆತ್ಮಚಿಂತನದ ಅಭ್ಯಾಸ ಏನ್ ಜ್ಞಾನದಿಂದ ಯಾವ ತೃಪ್ತಿಯನ್ನು ಹೊಂದಿರ್ತಾನ ನಾವು ಏನಾರ ಮಾಡ್ಬೇಕು ಅನ್ನೋ ಕರ್ತವ್ಯ ಉಳಿದನೇ ಇಲ್ಲ ನಾವು ಏನ್ ಒಂದ್ ಹೇಳಕ್ ಐತಿ ಅಂದ್ರೆ ನಾವು ಅಜ್ಞಾನಿ ನಾವು ಜ್ಞಾನ ಆಗಿಲ್ಲ ಅಂತ ತಿಳ್ಕೋಬೇಕು ಮನುಷ್ಯನ ಶರೀರ ನಮ್ಮ ನಿಜ ಸ್ವರೂಪವನ್ನು ಹೊಂದಲಿಕ್ಕೆ ಸಾಧನದ ಬಾಕಿ ಜನ್ಮದೊಳಗೆ ಇದನ್ನು ಏನ್ ಮಾಡಿದ್ರು ಬರುದು ಯಾವ ಜನ್ಮದಾಗೂ ಅವಕಾಶ ಇಲ್ಲ ನಿನ್ನ ನಿಜವನ್ನ ನೀ ತಿಳ್ಕೊಳಿಕ್ಕೆ ಇದು ಸಾಧನ ಮನುಷ್ಯನ ಶರೀರ ಮಾಧ್ಯಮ ಕಲು ಧರ್ಮ ಸಾಧನ ಅಂತ ಮಕ್ಕಳು ಮರಿ ಹಿಡಿಲಿಕ್ಕೆ ದುಡ್ಡು ದುಗ್ಗಾನಿ ಗಳಿಸ್ಲಿಕ್ಕೆ ಹೊಲ ಮನಿ ಹಿಡಿಲಿಕ್ಕೆ ಈ ಸಾಧನ ಅಲ್ಲ ಬರೀ ಅದಕ್ಕಂತ ತಿಳ್ಕೊಂಡಿವ್ ನಾವು ಇಂದ್ರಿಯ ಮಜಾ ಮಾಡಕ ಬರೀ ಅದಕ್ಕೆ ಉಪಯೋಗ ಮಾಡ್ಕೊಂಡ್ರಿ ಎಂತ ಹಾಳು ಮಾಡಿದ ಪಾಪಕ್ಕೆ ಗುರಿ ಹಾಕಿ ಅಂದಾರ ಶರೀರೇಭ್ಯ ವಂದಿತಾಂ ನೀತಂ ಭವ ಭೋಗೋ ಫಲಿಪ್ಸಯ ಅಂತ ಈ ಶರೀರವನ್ನ ಬರೇ ಭೋಗಕ್ಕಾಗಿ ಉಪಯೋಗ ಮಾಡ್ಕೊಂಡೆ ಅಂದ್ರೆ ಇಂದ್ರಿಯ ಸಂಪರ್ಕ ಭೋಗಕ್ಕ ಬರೀ ತಿನ್ನೋದಪ್ಪ ನೋಡೋದಪ್ಪ ಮಜಾ ಮಾಡೋದು ಊಟ ತಿಂಡಿ ವಿನೋದಕ್ಕಾಗಿ ಈ ಶರೀರವನ್ನು ಉಪಯೋಗ ಮಾಡಿಕೊಂಡ್ರೆ ಚಿಂತಾಮಣಿಯನ್ನು ಗಾಜಿನ ಬೆಲೆಗೆ ಮಾರಿದಂಗ ಆಕತಿ ಹಾಳು ಮಾಡಿದ ಪಾಪ ಹಿಂದಗಡೆ ಮರಗ್ತೀರಪ್ಪ ನೀವು ಅಂತ ಎಂತ ಮಾನವ ಜನ್ಮ ಏನು ಕೆಡಿಸಿಬಿಟ್ಟಿರಪ್ಪ ಏನು ಕೊಟ್ರೆ ಸಿಕ್ಕಿತಪ್ಪ ಅಂತ ಕಳ್ಕೊಂಡು ಮರಗ್ತೀರಪ್ಪ ಅಂತ ಅದಕ್ಕಾಗಿ ಎಚ್ಚರಾಗಿರಿ ಅಂತ ಮಹಾತ್ಮರು ಕಾಲಕ್ಕೆ ಎಚ್ಚರಗೊಳಿಸಿದ್ರು ಅದ್ರ ಕಡೆ ಲಕ್ಷ್ಯ ಇಲ್ಲ ಸಂಕಟ ಇಲ್ದವ್ರು ನೋಡಿ ಅದನ್ನ ಕಲಿದು ಏನ್ ಸಂಕಟದಾಗ ಒದ್ದಾಡೋರು ನೋಡಿ ಅದನ್ನ ಕಲ್ಬೋದು ಸಂಕಟ ಕಳ್ಕೊಂಡವ್ರು ಯಾರದಾರ ಹಂಗಾರೆ ಜಗತ್ನಾಗ ದುಃಖರಹಿತ ಆದವ್ರು ಯಾರು ದುಃಖದಾಗ ಒದ್ದಾಡವ್ರು ಯಾರು ವಿಷಯಗಳ ಬೆನ್ನ ಹತ್ತಿದವ್ರು ಯಾರ ಸುಖಿಗಳದಾರ ಹೇಳ್ರಿ ವಿಷಯ ಸಂಗ್ರಹ ವಿಷಯ ಭೋಗದ ತುಡಿದವ್ರು ಆರಾಮದಾರ ನೋಡಿ ಭಾಳ ಚಲೋ ವ್ಯವಸ್ಥೆ ಮಾಡ್ತಾರಪ್ಪ ಬಾಳೆ ವ್ಯವಸ್ಥೆ ಹಂಚಿಕೆ ವಾಗಾತಿಂತ್ರ ಬಾಳೆ ಮಾಡಾರ ಆರಾಮದಾರನ ಕೇಳು ಇದು ಎಲ್ಲ ಕಳ್ಕೊಂತಿಪ್ಪ ಇದು ಹೌದಿಲ್ಲ ನಾವ್ ಎಲ್ಲಿ ಕಳ್ದಿಲ್ಲ ನೋಡ್ರಿ ಒಂದ್ ಎಕರೆ ಹೊಲ ಕಳ್ದಿಲ್ಲ ನಾ ಹೌದಿಲ್ಲ ಮಾಡಿ ಏನ್ ಮಾಡಿದ್ಪ ನೀ ಇಟ್ಕೊಂಡು ಏನ್ ಮಾಡಿದಿ ಏನ್ ಸುಖ ಹೊಂದಿದಿ ಸುಖಿಗಳಾಗ್ಬೇಕಾದ್ರೆ ಏನ್ ಮಾಡಿದ್ರೆ ಸುಖದಿಂದ ಇರ್ತಾರ ನೀವು ವಿಚಾರ ಮಾಡಿದ ಈ ಜಗತ್ತಿನಾಗ ಏನಾರ ಮಾಡಿದ್ರನ್ರಿ ಸುಖ ಹೊಂದಿದವ್ರು ಏನೂ ನನ್ ಕೆಲಸ ಇಲ್ಲ ಅಂತ ಹೇಳಿದ್ರೆ ವಿಮುಖ ಆದ್ರೆ
ಜಗತ್ನಾಗ ಏನ್ ಮಾಡಿದ್ರು ಸುಖ ಇಲ್ಲ ಅಂತ ತಿಳಿದು ಅದರಿಂದ ವಿಮುಖ ಅದ. ಏನ್ ಸುಖ ಮಾತ್ರ ನನ್ನೊಳಗೈತಿ, ಈ ಜಗತ್ತಿನೊಳಗೆ ಇಲ್ಲ ಅನ್ನೋದನ್ನ ನಾವು ಮನಗಂಡು ವಿಚಾರವಂತರು ಪುನಃ ಪುನಃ ತಮ್ಮ ಆತ್ಮಭಾವದೊಳಗೆ ಮನಸ್ಸನ್ನ ನೆಲೆಯಾಗಿ ನಿಲ್ಲಿಸಲಿಕ್ಕೆ ಪ್ರಯತ್ನ ಮಾಡಿದರು. ಒಂದ ಇಂದ್ರಿಯ ಚಟಕ್ ನೀ ಬಿದ್ದೆ ಅಂದ್ರೆ ಎಲ್ಲಾ ಇಂದ್ರಿಯ ಚಟಕ್ಕನು ಬೀಳ್ಬೇಕಾಗ್ತದೆ. ಏನ್ ಒಬ್ಬರಿಗೆ ಗೆಳತನ ಮಾಡಿದ್ರೆ ಅಟ್ರು ಬರ್ತಾರ, ಅದು ಒಂದು ಪ್ಯಾಕೇಜನ ಐತಿ, ಹೌದಿಲ್ಲ? ಅದು ಒಟ್ಟ ಸಟಾನ ಬರುದು ಅದಂಗ. ಒಬ್ಬರಿಗೆ ಗೆಳತನ ಮಾಡಿದ್ರೆ ಅಟ್ರು ಬರೋರು ನಾವು. ಮನಸ್ಸು ವಿಷಯದಿಂದ ಹಿಂತಿರುಗಿ ನಿಲ್ಲುವವರೆಗೂ ನೀ ಯಾವ ಲೋಕಕ್ಕೂ ಆದ್ರೂ ನಿನಗೆ ನಮ್ಮ ಸಮಾಧಾನ ಶಾಂತಿ ಸಿಗುದು. ಎಲ್ಲಿ ಹೋಗೋದು ಬೇಕಾಗಿಲ್ಲ ನೀನು, ಇದರಿಂದ ಹಿಂದಕ್ಕೆ ಸರಿ, ವಿಷಯದಿಂದ ತೊರೆ ವಿಷಯವನ್ನು ಸುಖ ಶಾಂತಿ ಹೊಂದಬೇಕನ್ನುವಂಗಿದ್ರೆ ಇವ್ಯಾವ ವಿಷಯದ ಇವ 5 ಇಂದ್ರಿಯಗಳ ಸಂಪರ್ಕ ಭೋಗ ಇವನು ಕೈ ಬಿಡುವನು. ಬಿಟ್ಟು ನೋಡು ಹೆಂಗೈತಿ, ಹಿಡ್ಕೊಂಡ ನೋಡು ಅದು ಹೆಂಗೈತಿ, ಎರಡೂ ಗೊತ್ತೈತಿ. ಈಗ ಹಿಡ್ಕೊಂಡು ಕುಂತಿ ಅದನ್ನ ಒಳ್ಳೆ ಜೋರ್ ಐತಿ, ಇನ್ನ ಗಳಿಸ್ಬೇಕು, ಇನ್ನ ವಿಷಯ ಗಳಿಸ್ಬೇಕು, ಇನ್ನ ಏನೇನು ಮಾಡ್ಬೇಕು, ಹಮ್ಮ ಒಳಗೈತಿ ಗುರಿ. ಅದ್ರ ಪರಿಣಾಮ ಏನಕ್ಕೈತಿ ನೋಡ್ಕೋ. ಪಾರಮಾರ್ಥ ವಿಚಾರ ಏನದ ನೋಡ್ರಿ, ಇದು ಸಣ್ಣವರು ದೊಡ್ಡವರು ಹೆಣ್ಮಕ್ಳು ಗಂಡ್ಮಕ್ಳು ಕೀಳು ಜಾತಿಯವರು ಶ್ರೇಷ್ಠ ಜಾತಿಯವರು ಅವರಿವರೆನ್ನದೇ ಭುವನದ ಮಾನವರಿಗೆ ಎಲ್ಲರಿಗೂ ಉಪಯೋಗ ಬರುವಂತಹದ್ದು, ಜಗತ್ತಿನ ಎಲ್ಲಾ ಜೀವಿಗಳಿಗೂ ಉಪಯೋಗ ಬರುವಂತಹದ್ದು ಪಾರಮಾರ್ಥ ವಿಚಾರ. ಇಂತಹದ್ದು ಹೇಳಿರ ಮಕ ತಿರುತ್ರಿಪ್ಪ. ನಮ್ಮಂತವ್ರಿಗೆ ಅಲ್ಲಿ ಬಿಡ್ರಿ ಇದಂತ. ಎಲ್ಲರಿಗೆ ಮತ್ ಬೇಕಾದದ್ದು ಐತಿ, ಎಲ್ಲಾ ಜೀವಿಗಳಿಗೂ ಬೇಕಾದದ್ದು. ಈಗ ಮನುಷ್ಯನ ಜನ್ಮದಾಗ ಇದು ಲಾಭ ಮಾಡ್ತಾರೆ. ಬರೀ ಕೇಳುವುದರ ಮಾಡಿದ ಒಂದು ಜನ್ಮ. ಹೋಗಿ ಕುಂಡ್ರಾಕರ ಕಲಿ. ಯಾಕ್ರಿ? ನಿದ್ದೆ ಬರ್ತೈತ್ರಿ ನಮಗಂದ. ನಿದ್ದೆ ಬಂದ್ರೆ ಏನ್ ಕೆಟ್ಟ ಅಲ್ಲ, ಬಾಳೆ ನೆನಪು ಬರಬಾರ್ದ, ಹೌದಿಲ್ಲ? ನಿದ್ದೆ ಬಂದ್ರೆ ಚಲೋನ ಆತ, ಬಾಳೆ ನೆನಪು ಬರಬಾರ್ದು ನೋಡಿ, ಹೌದಿಲ್ಲ? ಆಯ್ತು, ನಮ್ಮ ನೆನಪೆಲ್ಲ, ನಮ್ಮ ಆಯುಷ್ಯ ಎಲ್ಲ ಬಾಳೆದ ನೆನಪಿನಾಗ ಹೋಗ್ತದೆ. ಮನುಷ್ಯನ ಜನ್ಮಕ್ಕೆ ಬಂದದ್ದು ಲಾಭ ಏನಂಗ? ಆರಾಮಿನ ನೆನಪಿನಾಗ ಉಳಿಬೇಕು ನಾವು. ನಮ್ಗೇನ್ ಬೇಕಾಗೈತಿ ಅದ್ರ ನೆನಪಿನಾಗಿದ್ರೆ ನಾವು ಹುಟ್ಟಿದ್ದಕ್ಕೂ ಸಾರ್ಥಕ. ಏನ್ ನೆನಪು ಮಾಡ್ತೇವ ನಾವು ಏನ್ ನೆನಪು ಮಾಡ್ತೇವ ಅದಕ್ಕೆ ನಮಗ್ ಬೇಕಾದದ್ದು ಐತಿ ನಂಗಿರೋದ್ರಾಗ. ಬರೀ ಹೊಲ ಮನಿ ಬದುಕು ಬಾಳೆ ಮಕ್ಕಳು ಮರಿ ಹೆಂಡ್ರು ಇವುಗಳನ್ನ ನೆನಪು ಮಾಡಿದ್ರೆ ಅವು ಇರ್ತಾವು. ಆರಾಮ್ ಏನಾರ ಐತೇನ ಅದ್ರಾಗ? ಅವು ಆರಾಮ್ ಕೊಡ್ತಾವ ಅಂತ ಯಾರು ಹೇಳಿದ್ರು ನಿನಗೆ? ಅವುಗಳನ್ನ ನೆನಪು ಮಾಡಿದ್ರೆ ಆರಾಮ್ ಇರ್ತೈತಿ ಅಂತ ಯಾರು ಹೇಳಿರಪ್ಪ ನಿನಗೆ? ನೀನ ಕಲ್ಪಿಸ್ಕೊಂಡು ಕುಂತಿ ಅದನ್ನ. ಯಾವ ದೇವ್ರು ಬಂದು ಹೇಳಿತಾನ ಚಲೋ ತಂಗ ಬಾಳೆ ಮಾಡಪ್ಪ ಆರಾಮ್ ಇರ್ತಿ ಅಂತ? ಇರಕಾಗೈತೆ ಅದ್ ನೋಡ್ಕೋರಿ ನೀವು. ಮಗ ತಿಂತ್ರ ಎಲ್ಲಿ ಹೋಗಲಂಗ, ಎಲ್ಲಿ ಒಂದು ಪೈಸಾ ಸಾಲ ಮಾಡ್ದಂಗ ಇದನ್ನ ಮಾಡಿ. ಯಾಕ್ರಿ? ಎಲ್ಲಿ ಹೋಗಲಂಗ ಬಾಳೆ ಮಾಡಿದ್ರೆ ನೆಮ್ಮದಿಯಿಂದ ಇರಕಾಗೈತಿ ನೋಡ್ಕೊ. ನೆಮ್ಮದಿಯಿಂದ ಇರೋದಕ್ಕೂ ಈ ಬಾಹ್ಯ ಜಗತ್ತಿನ ಸಮೃದ್ಧಿಗೂ ಯಾವ ಸಂಬಂಧನೇ ಇಲ್ಲ. ಜಗತ್ತಿನ ಐಶ್ವರ್ಯ ತಗೊಂಡು ಏನು ನೆಮ್ಮದಿ ಕೊಡೋದಕ್ಕಂದ್ರೆ ಅವು ಯಾವೂ ಇಲ್ಲೂಲೇ ನಮ್ಗೆ ಆರಾಮ ಇರಕ್ಕಾಗುತ್ತಲ್ಲ. ನಾವು ತಿಳ್ಕೊಂಡೇವಿ ಅವ್ ಬಾಳ ಸೌಕಾರದನಪ್ಪ, ಹೊಲ ಬಾಳ ಅದಾವು, ಏನ್ ದುಡ್ಡು ಬಾಳ ಗಳಿಸ್ಯಾನ್ರಿ ಅವ, ಕೋಟಿಗಟ್ಲೆ ಅಂತ. ಸಾವಿರಾರು ಕೋಟಿ ಸೌಕಾರದ ನಾವು. ಏನು ನಾವ್ ಯಾವಾಗ ಆಗ್ಬೇಕಂಗ ಕನಸ್ಕೊಂತಿರ್ತೈತಿ. ಸುಳ್ಳ ಎಷ್ಟಾದ್ರೆ ಸುಖದಿಂದ ಐತಿ. ಅದಕ್ಕೂ ಇದಕ್ಕೂ ಯಾವ ಸಂಬಂಧ ಇಲ್ಲ. ಭೌತಿಕ ಸಮೃದ್ಧಿಗೂ ಸಮಾಧಾನ ಶಾಂತಿಯಿಂದ ಇರೋಕೆ ಯಾವ ಸಂಬಂಧ ಇಲ್ಲ. ಈ ಭೌತಿಕ ಸಂಪತ್ತನ್ನು ಅವಲಂಬಿಸ್ಕೊಂಡ್ರೆ ನಾವು ಆರಾಮ್ ಇರ್ತೇವಂತ ಭ್ರಮ ಆಗೈತಿ ನಮ್ಗೆ.
ಅದಕ್ಕಾಗಿ ತೀಕಾಕತ್ತೀವಿ ನಾವು ಹಂಗ. ನಾನು ಹಂಗ ಆಗ್ಬೇಕಂತ. ಅವ್ರು ಆರಾಮದ ನೋಡ್ಕೋರ್ ನೀವು ಬೇಕಾದ್ರೆ. ಜಗತ್ತಿನೊಳಗೆ ಇಷ್ಟು ಮಂದಿ ಶ್ರೀಮಂತರ ಅದಾರ, ಒಬ್ಬರ ನೆಮ್ಮದಿಯಿಂದ ಅದನ್ನ ಅವಲಂಬಿಸ್ಕೊಂಡು. ಎಲ್ಲ ಐತ್ ಕರೀರಿ, ಏನ್ ಮಾಡುದು, ನೆಮ್ಮದಿನೇ ಇಲ್ಲ. ಯಾಕಿಲ್ಲ? ಇಲ್ಲದಲ್ಲಿ ಹುಡುಕಾಕತ್ತೀನಿ, ಇದ್ದದ್ ಬಿಟ್ಟು ನಿನ್ನೊಳಗೆ ಐತಿ ಅನ್ನೋದು ಗೊತ್ತಿಲ್ಲ ನಿನಗೆ. ನಮ್ಮೊಳಗ ನಾವು ಆನಂದವನ್ನ ಕಂಡ್ಕೊಂಡವ ಜಗತ್ತಿನ ವಿಷಯ ವಸ್ತುಗಳಿಗೆ ಯಾಕೆ ಬಾಯಿ ತಕೊಂಡ್ಕೊಂಡಿರ್ತಾನೆ? ಒಳಗ ಆಂತರಿಕವಾಗಿ ತನ್ನೊಳಗ ಆನಂದವನ್ನ ಅನುಭವ ಮಾಡ್ಕೊಳವ ಬೇಕಾದ ಜಗತ್ತಿನ ಇದಕ್ಕೆ ಕಣ್ಣು ತೆಗೆದು ನೋಡೇನ್ ಹೇಳುದ. ಏನ್ ತೋರಿಡುವುದು ನನ್ನಲ್ಲಿ ತೋರಿ ನನ್ನಲ್ಲೇ ನಾಡಿಗೂ, ನನಗ್ ಬೇಕಾದದ್ದು ಅದು ಕೊಡುದಿಲ್ಲ, ನನ್ನಿಂದಲೇ ನನಗೆ ಹಿತ ಹೊರತು ಈ ತೋರಿಡುವಂತ ವಸ್ತುಗಳಿಂದ ಇಲ್ಲ ಅನ್ನೋ ತಿಳುವಳಿಕೆ ಗಟ್ಟಿ ಆಗುಮಟ ನಮಗೆ ವ್ಯಾಮೋಹ ಹೋಗುದಿಲ್ಲ. ತಾನ ಕಲ್ಪಿಸ್ಕೊಂಡಾನ, ಅಲ್ಲಿ ಯಾರು ಹೇಳಿಲ್ಲ ಅವು ಸುಖ ಕೊಡ್ತಾವಂತ. ಯಾರು ಹೇಳಿದ್ರು ನಿನಗೆ? ನೀನ ಕಲ್ಪಿಸ್ಕೊಂಡು ನೀನ ಬೆನ್ನ ಐತಿ, ನೀನ ದುಃಖ ಪಡ್ಲಿಕ್ಕೆ. ಏನ್ ನೀನ ಅದನ್ನ ಸರಿಯಾಗಿ ವಿಚಾರ ಮಾಡಿ ನೋಡ್ಕೋ. ಅದು ಸುಖ ರೂಪ ಐತಿ, ದುಃಖ ರೂಪ ಐತಿ. ವಿಚಾರ ಮಾಡಿ ನೋಡಿ ಅದ್ರಾಗ ಏನು ಇಲ್ಲ ಅನ್ನೋದು ಹೊಳದಾಗ ಅವಾಗ ಕೈ ಬಿಡ್ತಿ ಅದನ್ನ. ಏನ್ ಎಷ್ಟು ದಿವಸ ಇದನ್ನ ಹೇಳುದು ಕೇಳುದು ಮಾಡ್ರಿ ಹೊಳಿತೈತಿ. ನಾ ಏನ್ ಹೇಳಾರ? ಬೇಸರಿಲ್ದ ಇದ್ರ ಅಭ್ಯಾಸ ನಡಿಬೇಕು ನೋಡು. ಆಂತರಿಕವಾಗಿ ಅನುಭವ ಬರುತ್ತೆ ಅವಾಗ. ನಿಮ್ ಮನಿ ಬಾಳೆ ಯಾರಿಗ ಉಪಯೋಗ ಬರುತ್ತೆ? ಎಲ್ಲರಿಗೂ ಉಪಯೋಗ ಬರುವಂತಹದ್ದು ಯಾವ್ದಂದ್ರೆ ಇದು ಪರಮಾರ್ಥ ವಿಚಾರ. ಬಾಳೆದು 100 ಪಟ್ಟು ಹೊಟ್ಟಿಬೇಣೆ ಹೆಚ್ಚಿದಾಗ ಪರಮಾರ್ಥ ಹತ್ತದ್ರಿ. ಎಲ್ಲರೂ ಸುಖದಿಂದ ಇರ್ಬೇಕಂತ ಮನಿ ಕಟ್ಟಿರಿ. ಸುಖದಿಂದ ಇದೀರಿ ಮನಿ ಕಟ್ಟಿ. ವಶಿಷ್ಠರ ಆಶ್ರಮ ನಾವು ಸುಖದಿಂದ ಇರಾಕ. ಈ ಎಚ್ಚರಿಕೆ ವ್ಯವಹಾರದೊಳಗೆ ಆಸಕ್ತಿ ಇದ್ದಂಗ ಸ್ವಪ್ನದೊಳಗೆ ಆಸಕ್ತಿ ಐತೆ ಅಂತ ನೋಡ್ಕೊಡ್ರಿ. ಯಾಕೆ ಅದು ಸುಳ್ಳು ಅಂತ ತಿಳ್ಕೊಂಡಿರ್ತಾನೆ. ಇದು ಕರೆ ಅಂತ ತಿಳ್ಕೊಂಡು ಇದ್ರ ಮ್ಯಾಗ ಆಸಕ್ತಿ ಉಂಟಾಗಿದೆ. ಹೌದು, ಕರೆ ಅಂತ ತಿಳ್ಕೊಂಡು ವಸ್ತುಗಳ ಮ್ಯಾಗ ಆಸಕ್ತಿ ಉಂಟಾಗೈತಿ. ಸುಳ್ಳು ಅಂತ ತಿಳ್ಕೊಂಡು ವಸ್ತುಗಳ ಬಗ್ಗೆ, ಕನಸಿನ ವಸ್ತುಗಳ ಬಗ್ಗೆ ಯಾರಿಗಾರ ಆಸಕ್ತಿ ಉಂಟಾಗೈತಿನ? ಯಾಕಾಗೋದಿಲ್ಲ? ಅದು ಸುಳ್ಳು ಅಂತ ಹೇಳಿದೈತೆ. ಹಂಗ ಇವು ವ್ಯವಹಾರಿಕ ಎಚ್ಚರಿಕೆಯ ಇವು ಆ ವಸ್ತುಗಳೆಲ್ಲ ಇವು ಅನಿತ್ಯದವ, ದುಃಖ ರೂಪಿ ಇದೆ ಅನ್ನೋ ತಿಳುವಳಿಕೆ ನಿನಗೆ ಆತಂತ್ರ ಆಸಕ್ತಿ ಇದೆ. ಪಾರಮಾರ್ಥಿಕ ಎಚ್ಚರಿಕೆಯನ್ನು ಪಡೆದಾಗ ಈ ವ್ಯವಹಾರಿಕ ಎಚ್ಚರಿಕೆನೂ ಇದು ಸುಳ್ಳು ಅಂತ ಅನಿಸ್ತದೆ. ನೀ ವ್ಯವಹಾರಿಕ ಎಚ್ಚರಿಕೆಯೊಳಗೆ ಏನ್ ಮಾಡಿದ್ರು ಅದಕ್ಕೆ ಮಹತ್ವ ಇಲ್ಲ ಅನ್ನೋ ತಿಳುವಳಿಕೆ ಅವನು ನಿಜದ ಎಚ್ಚರಿಕೆಯನ್ನು ಹೊಂದಿದವನು. ಏನ್ ವರ ಜಾಗ್ರವನ್ನು ಹೊಂದಿದವನಿಗೆ ಈ ವ್ಯವಹಾರಿಕ ಎಚ್ಚರಿಕೆನೂ ಕನಸಾಗಿ ಹೋಗ್ಬಿಡ್ತದೆ. ನಿನ್ನ ನಿಜವಾದ ಇರು ಈ ದೃಶ್ಯದೊಳಗಿಂದನ್ನು ಏನನ್ನೂ ಅವಲಂಬಿಸಿಲ್ಲ. ಅದು ಸ್ವತಂತ್ರವಾಗಿ ಇವು ಇಲ್ಲೂಲೇ ಆರಾಮಿನ ಭಾವದಾಗ ಇರಾಕ್ ಬರ್ತೈತೆ ನಮಗೆ. ಅದು ಸ್ವತಂತ್ರ ಸ್ವಾನಂದ ಸಾಮ್ರಾಟ. ಅದ ದೃಶ್ಯವನ್ನು ಅವಲಂಬಿಸಿಕೊಂಡು ಸುಖಿ ಆಗುದಿದ್ರೆ ಎಷ್ಟು ಜನ್ಮಕ್ಕೆ ಹೊಂದವ್ರು ನೀವು? ಇನ್ನ ಒಂದು ದಿವಸದ ಸಿಲಕ್ ತೆಗೆದು ನೋಡಿ ಇಡೀ ಜನ್ಮದ್ದು ಗೊತ್ತಾಗೈತೆ. ಒಂದು ದಿವಸ ಅಂದ್ರೆ ಒಂದು ಜನ್ಮ ಇದ್ದಂಗನ. ಒಂದು ದಿನದ ಕೊನೆಗೆ ನೋಡಿದ್ರೆ ಏನ್ ಉಳಿತೈತಿ ನೋಡ್ಕೋರಿ. ಹಂಗ ಜನ್ಮದ ಕೊನೆಗೂ ಅದ ಉಳಿತೈತಿ. ಆನಂದ ಸೂತ್ರ ಸಿಕ್ಕರೆ ಆನಂದ ಹೊಂದಲಿಕ್ಕೆ ಬರ್ತೈತಿ. ಈ ದೃಶ್ಯದ ಸೂತ್ರ ಹಿಡ್ಕೊಂಡು ಆನಂದ ಹೊಂದಕ್ ಬರ್ತೈತಿ. ದೃಶ್ಯಕ್ಕೆ ವಿಲಕ್ಷಣವಾಗಿ ನಿಂತಾಗ ಈ ಸೂತ್ರ ಹತ್ತೈತಿ ನಮ್ಗೆ. ಬೇಕಲ್ಲ ಬಿಟ್ಟಿರಾಕ, ದೃಶ್ಯಕ್ಕೆ ವಿಲಕ್ಷಣವಾಗಿ ನಿಲ್ಲಬೇಕಲ್ಲ. ಬ್ರಹ್ಮನಿಷ್ಠರಿಂದ ನೆರವೇರುವಂತ ಕರ್ಮ ಶಾಸ್ತ್ರ ವಿಹಿತ ಇರ್ತೈತಿ. ಅವ್ರು ಏನ್ ಮಾಡಿದ್ರು ಜನರ ಕಲ್ಯಾಣಕ್ಕಾಗಿ ಮಾಡ್ತಾರೆ. ಏನ್ ಆ ಸ್ಥಿತಿಯನ್ನು ಸಮಾಧಿಯನ್ನು ಹೊಂದಿ ಉತ್ಥಾನಾಗಿ ಬಂದು ಏನ್ ಮಾಡ್ತಾನ ಆ ಯೋಗಿ?
ಅವ್ ಏನ್ ಮಾಡಿದ್ದೆಲ್ಲ ಅವ್ನ ಜಗತ್ತಿನ ಕಲ್ಯಾಣ ಆಕತಿ. ಏನ್ ಅವನಷ್ಟು ಕಲ್ಯಾಣ ಯಾರಿಂದನೂ ಆಗುದಿಲ್ಲ ಜಗತ್ತಿನಾಗ. ಏನ್ ಜನರಿಗೆ ಗೊತ್ತಿಲ್ಲ ನಡೀತಿದೆ. ಎಲ್ಲಿಂದ ಬಂದೇವಿ ಪುನಃ ತಿರುಗಿ ಅಲ್ಲಿ ಹೋಗಿ ಮುಟ್ಟುದಕ್ಕನ ಜಾತ್ರಿ ಅಂತ. ಎಲ್ಲರೂ ಎಲ್ಲಿಂದ ಬಂದೇವಿ ನೋಡ್ಕೊರಿ. ಬಂದದ್ದು ಯಾವಲ್ಲಿ, ನೀವು ಹೋಗುದು ಯಾವಲ್ಲಿ. ಎಲ್ಲ ಜೀವಿಗಳು ಮೂಲ ಆನಂದಮಯವಾದ ಇರುವಿನಿಂದ ಬಂದದ್ದು. ಏನ್ ಪುನಃ ತಿರುಗಿ ಮೂಲ ಸ್ಥಿತಿಯನ್ನು ನಾವು ಹೊಂದಿದಾಗ ಜೀವನ ಯಾತ್ರಾ ಮುಗಿತೈತಿ. ಈ ನಡಬರ್ಕ ಇನ್ನೇನು ಮಾಡಿ ಸುಖ ಹೊಂದಬೇಕಂತ ಸುಳ್ಳ ದನವನ್ನು ಹೊಂದಿದ ಕೆಲಸ. ಜಾತ್ರೆ ಮಾಡಿ ದನದಿಲ್ಲ, ಇಂದ್ರಿಗಳ ವ್ಯಾಪಾರ ಅದ ಜಾತ್ರೆ ಅಂತ ತಿಳ್ಕೊಂಡೇವನು. ಇಂದ್ರಿಯಗಳ ಮಜಾ ಮಾಡೋದು ಪಾಪ. ಕಣ್ಣಿನ ರೂಪದಾಗ, ಗಾಯನದೊಳಗ, ರುಚಿ ಒಳಗ, ಸ್ಪರ್ಶದೊಳಗ ಎದ್ರಾಗ ಇದನ್ನ ಮಾಡಿ 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 ದನು ಹೋಗ್ತ ನೋಡ್ಕೊ. ಜಾತ್ರೆ ಮಾಡೋದೆಲ್ಲ ದನು ಕಳ್ಕೊಳಕ್ ದನು ಆಗಕ್ ಮಾಡೋದು. ಎಲ್ಲಿಂದ ಬಂದೀವಿ ತಿಳ್ಕೊಂಡು ಅಲ್ಲಿಗೆ ಹೋಗಿ ಮುಟ್ಟು ವ್ಯವಸಾಯ ಮಾಡ್ಕೋಬೇಕಿಲ್ಲ. ನಾವು ಬಂದದ್ದು ಎಲ್ಲಿಂದ, ನಾವು ಹೋಗುದು ಎಲ್ಲಿ, ಎತ್ತಾಗ ಹೊಂಟಿವಿ ನೋಡ್ಕೋರಿ. ಆತ್ಮಸ್ವರೂಪವನ್ನು ಹೊಂದಲಿಕ್ಕೆ ಬ್ರಹ್ಮಸೂತ್ರವನ್ನು ಹಿಡಿದ ಅಭ್ಯಾಸ ಮಾಡುವುದನ್ನ ಜಾತ್ರೆ. ಜಾತ್ರೆ ಜಾ ಅಂದ್ರೆ ನಾ ಇಲ್ಲದಂಗ ಮಾಡ್ಬೋದು. ಮೂರನ್ನು ಅಜ್ಞಾನ ಆವರಣ ವಿಕ್ಷೇಪವನ್ನು ಇವನು ನಾಶ ಮಾಡ್ಬೋದು. ಯೋಗ ಅಂದ್ರೆ ಏನು? ನಮಗೇನು ಬೇಕಾಗೈತೆ ಅದ್ರ ನೆನಪಿನಾಗಿರುವುದು, ಸುಖದೊಡನೆ ಸಮರಸ ಆಗಿರುವುದು ಯೋಗ. ಏನ್ ಯೋಗಿ ಕುಲವಂದ್ರೆ ಆ ಆತ್ಮಭಾವದಲ್ಲಿ ನಿಲ್ಲುವ ಪ್ರಯತ್ನ ಮಾಡೋದು ಯೋಗಿ ಕುಲ. ಅಂದ್ರೆ ಯೋಗದ ಸಂಸ್ಕಾರವನ್ನು ಮಾಡ್ಕೊಳ್ಳೋ ಯೋಗಿ ಕುಲದವ. ಅದೇ ಅಭ್ಯಾಸದಾಗಿರೋರು, ಸತತ ಅದ್ರ ಆತ್ಮನ ನೆನಪಿನಾಗಿರೋರು ಯೋಗಿ ಕುಲದವರು. ಭಯಗ್ರಸ್ತವಾದ ವಿಷಯಾದಿಗಳ ನೆನಪು ಮಾಡೋದ್ರಿಂದ ಆರಾಮದಿರಿ. ಅದರಿಂದ ಸುಖ ಹೊಂದಬೇಕಂತ ಹೊರಟು ಬಿಟ್ಟಿವಿ ಎಲ್ಲರೂ. ಸತ್ಸಂಗದಿಂದ ತ್ಯಾಜ್ಯ ಯಾವುದು, ಗ್ರಾಹ್ಯ ಯಾವುದು ಅನ್ನೋ ವಿಚಾರ ನಿನ್ನಲ್ಲಿ ಜಾಗೃತ ಆಕೈತಿ. ಅದಕ್ಕೆ ಸತ್ಸಂಗವನ್ನು ಬಿಡಬಾರದು ಅಂತ ಹೇಳಿತ್ತು. ಬೇಕಾದಂತ ದಡ್ಡದನ್ನು ಅಲ್ಲಿ ಅವನಿಗೆ ಎಷ್ಟು ಪರಿಣಾಮ ಆಕೈತಿ, ಬಹಳ ದೌಡ್ ಪರಿಣಾಮ ಆಕೈತಿ. ಇದ್ರ ಕಡೆ ಲಕ್ಷ್ಯ ಕೊಟ್ಟ ಕೇಳುವುದರಿಂದ ಸತ್ಸಂಗದಿಂದ ತ್ಯಾಜ್ಯ ಯಾವುದು, ಗ್ರಾಹ್ಯ ಯಾವುದು ಎಂಬ ವಿಚಾರ ಉತ್ಪನ್ನವಾಗುವುದು. ಯಾವ್ದನ್ನು ಬಿಡಬೇಕು, ಯಾವ್ದನ್ನು ಹಿಡಿಬೇಕು ಅನ್ನೋದು ಗೊತ್ತಾಗ್ತದೆ. ಅಸಾರ ವಸ್ತುವಾದ ಈ ದೃಶ್ಯ ಸಂಸಾರವನ್ನು ವಿಚಾರ ಮಾಡುವುದರಿಂದ ಏನೂ ಲಾಭವಾಗಲಾರದು. ಎಳ್ಳಷ್ಟು ಲಾಭ ಇಲ್ಲ. ನೀವು ಹೀಗೆ ಮಾಡೋದ್ರಿಂದ ವಿಷಯ ಚಿಂತನೆ, ವಿಷಯ ಭೋಗ ಇದರೊಳಗೆ ಕಾಲ ಕಳಿಸತ್ವಕ್ಕಿರಿ ಕೆಲಸ. ದೇವರು ಏನನ್ನೂ ಮಾಡಲಾರ. ಏನಾರ ಮಾಡೋದಾದ ದೇವರಲ್ಲ. ಏನಾರ ಮಾಡೋದು ಯಾವ್ದಂಗಾರ ಅಂದ್ರೆ ಮನಸ್ಸ ಹೌದಿಲ್ಲ. ಎಲ್ಲ ಮಾಡುವಿಕೆ ಎಲ್ಲ ಮನಸ್ಸಿನೊಳಗೆ ಐತಿ. ಆರಾಮಿನಲ್ಲಿ ಏನು ಮಾಡುವಿಕೆ ಇಲ್ಲ, ದೇವರಲ್ಲಿ ಏನೂ ಮಾಡುವಿಕೆ ಇಲ್ಲ ಅಂತ. ಏನಾರ ಮಾಡಿದಂದ್ರೆ ಆರಾಮ್ ಕಳ್ಕೊಳಕ ನೀ ಮಾಡೋದು. ಎಲ್ಲಾ ಬಿಟ್ಟೇನಂದ್ರು ಅಹಂಕಾರ ಹೋಗುದು ಬಹಳ ಬಿಗಿ ಅದು. ದೊಡ್ಡ ಅಹಂಕಾರ. ನಾ ಎಲ್ಲಾ ಚಲೋದ್ ನಾನ ಮಾಡೀನಿ ಅದ ವಾಸನ. ಚಲೋದ್ ಮಾಡಿರೋದು ವಾಸನ ಕಟ್ಕೊಂಡ ತಿರುಗ್ತೈತ್ರಿ. ಜನ್ಮ ಬರುದನ ಅದು ಅಹಂಕಾರದೊಳಗ. ಈ ದೇವ್ರಂತ ಹೇಳಿ ಮೆರಿತಾವಲ್ಲ,
ಚಲೋದ್ ಮಾಡಿ ನಾನು ಚಲೋ ಮಾಡಿ ನಾನು ಗುಡಿ ಕಟ್ಟ್ಯಾರ ನನಗೆ ಇದು ಮಾಡಿ ಅವು ಅಹಂಕಾರ ಬಂದ್ಬಿಟ್ಟಿರ್ತೈತೆ ಅವಕ್ಕೂ ಜ್ಞಾನ ಆಗುದಿಲ್ಲ. ಅಜ್ಞಾನದೊಳಗೆ ಬಿದ್ದು ಹೊಳೆ ಆಗ್ತೈತೆ ಅಹಂಕಾರದೊಳಗೆ. ವಿಷಯಾದಿಗಳಲ್ಲಿ ನಿರಂತರ ತಲ್ಲಿನಾದ ವೃತ್ತಿ ಬ್ರಹ್ಮಕಾರ ಆಗಂದ್ರೆ ಎಲ್ಲಿ ಆಗ್ಬೇಕ್ರಿ ಅದು? ಮನುಷ್ಯನ ರಾಗದ್ವೇಷಾದಿಗಳಿಂದ ಬಾಹ್ಯ ಸಾಧನಗಳಿಂದ ನಿವಾರಣೆ ಮಾಡ್ಕೊಳ್ಳಿಕ್ಕೆ ಬರುವುದೂ ಇಲ್ಲ. ಹೌದು, ಆಂತರಿಕ ಸಾಧನ ವಿವೇಕ, ವೈರಾಗ್ಯ, ಶಮದಮಾದಿ, ಷಟ್ ಸಂಪತ್ತಿ ಮತ್ತು ಮುಮುಕ್ಷತ್ವ, ಇವು ಆಂತರಿಕ ಸಾಧನ. ಬಾಹ್ಯ ಸಾಧನಗಳೇನು ಬೇಕಾಗಿಲ್ಲ. ಧೂಪ, ದೀಪ, ಪಟ್ಟ, ಎಟ್ಟ, ಪುಷ್ಪ, ಮಾಲಿ ಇವೇನು ಬೇಕಾಗಿಲ್ಲ. ಪತ್ರಿ ಇವೆಲ್ಲ ಏನು ಅವಶ್ಯಕತೆ ಇಲ್ಲ. ಇಲ್ಲಿ ತನ ಮಾಡ್ಕೊತ ಬಂದಿರಲ್ಲ, ಹೊರಗಿನ ಪೂಜೆ ಮಾಡ್ಕೊಂತ ಏನೋ ಒಂದ್ ಈಟರ ಲವಲೇಶರ ಲಾಭ ಆಗೈತೆ ನನಗೆ ಅದರಿಂದ. ಹಂಗ ದಿನಾ ಮಾಡೇ ಮಾಡ್ತಾನೆ ಎಡ್ಡೆಡ್ ಹೊತ್ತ. ಯಾಕ್ರಿ? ಮುಂಜಾನೆ ಒಂದ್ ಮತ್ತೊಂದ್ ಸಂಜೆ ಎರಡೆರಡು ಹೊತ್ತು ಪೂಜೆ ಮಾಡೋದು ನಿನಗೇನ್ ಲಾಭ ಕೊಡ್ತೇನೆ? ಮೋಹ ಬುದ್ಧಿ ಇತ್ತು ಅಂದ್ರೆ ಕಾಮ ಕ್ರೋಧಾದಿಗಳು ಹೋಕ್ಕವನು. ಮನಸ್ಸಿನಾಗ ಇಟ್ಕೊಂಡು ಕುಂತಿ ಅದನ್ನ ವಿಷಯದಿಂದ ಸುಖ ಸಿಗ್ತೈತೆ ಅನ್ನುವಂಥ ವ್ಯಾಮೋಹ ಅದನ್ನ ತೆಗೆದಾಕ. ಅದೇ ಎಲ್ಲ ಕಾಮ ಕ್ರೋಧಾದಿಗಳಿಗೆ ಕಾರಣ. ಅದಕ್ಕೆ ಅಡ್ಡಿ ಆದ ಕೂಡಲೇ ಸಿಟ್ಟು ಬರ್ತೈತಿ. ಜೀವನು ತನ್ನ ನಿಜವಾದ ಇರವನ್ನು ಹೊಂದಿದ್ದಾದರೆ ಎಲ್ಲ ದುಃಖದಿಂದ ಬಿಡುಗಡೆ ಎನ್ನುವಂತ ದುಃಖಗಳೇ ಬರುದಿಲ್ಲ ನಿನಗೆ, ನಿಜದ ಎಚ್ಚರಿಕೆಯನ್ನು ಮಾಡಿಕೊಂಡ. ಈ ಪಂಚಭೂತಾತ್ಮಕವಾದ ಶರೀರನ ನಾನು ಅನ್ನೋ ತಾದಾತ್ಮ್ಯ ಭಾವ ಹಿಡ್ಕೊಂಡು ಕುಂತಲ್ಲಿನ ರಾಕ್ಷಸಿ ಪಿಸಾಚಿಗಳ ಕಾಡ್ತಾವ ನೀನು. ಅದ ನಾನು ನನ್ನದು ಅಂತ ಹಿಡ್ಕೊಂಡು ಕುಂತೇನೆ. ಅಹಂಕಾರಕ್ಕೆ ಬಿದ್ದುಬಿಟ್ಟಿ. ಅಹಂಕಾರ, ಮಮಕಾರ, ನನ್ನದು ಅಂತ. ಈ ಪಂಚಭೂತಾತ್ಮಕವಾದ ಶರೀರ ನಾನಂತ ಹಿಡ್ಕೊಂಡು ಕುಂತಲ್ಲಿ ನಿರಂತರ ದುಃಖವನ್ನು ನಾವು ಹೊಂದಬೇಕಾಗಿತ್ತು. ಅದಕ್ಕೆ ದೇಹ ಭಾವ ನಳಿಯ ದುಃಖದ ಕೇಡು ಅಂದರು. ಶರೀರ ನಾನು ಅನ್ನೋದ್ರ ಬಗ್ಗೆ ವಿವೇಕಿ ಭೀತಿ ಉಂಟಾಕೈತಿ. ವಿವೇಕಿ ಆದವ ಈ ಶರೀರ ಸಂಬಂಧ ತಪ್ಪಿಸ್ಕೊಂಡು ನಿಶ್ಚಿಂತ ಆಗಿರ್ತಾನ. ಯಾವ ಶಾನೆ ಇರ್ತಾನ ಅವ ಈ ಶರೀರ ನಾನಂತ ತಿಳ್ಕೊಂಡಿರೋದಿಲ್ಲ. ನನಗೆ ಅನ್ಯವಾಗೈತಿ, ಇದ ಬೇರೆ ನಾನು ಬೇರೆ. ವಿವೇಕ ಇಲ್ಲದವ ಇದ ನಾನು ತಿಳ್ಕೊಂಡು ಒದ್ದಾಡ್ತಾನ. ಮೇಲೆ 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 ಈ ವಿಚಾರ ನಡೀತಿತ್ತ ಅಂದ್ರೆ ಹೇಳೋದು ಕೇಳೋದು ನಡೀತ ಅಂದ್ರೆ ಇದು ಗಟ್ಟಿ ಆಕೈತಿ. ಅದರ ಅಭ್ಯಾಸ ಮಾಡ್ಬೇಕಾಗೈತಿ. ಆತ್ಮಚಿಂತದ ಅಭ್ಯಾಸ ಮಾಡೋದ್ರಿಂದ ಅದು ದೃಢಪಡ್ತು, ಗಟ್ಟಿ ಆಕೈತಿ ನಮ್ಗೆ. ವಿವೇಕಿಯಾದ ಪುರುಷನು ಚಿತ್ತದಿಂದ ಪರಾಜಿತನಾಗಬಾರದು. ಹೌದು, ವಿವೇಕನಿಂದಲೇ ಜಾಗೃತಿ ಇದ್ರೆ ಬರ್ತೈತೆ. ಅದು ವಿವೇಕ ಇರ್ಲಿಲ್ಲ ಅಂದ್ರೆ ಬಸ್ಗಿ ಬೀಳ್ತಿತ್ತಡೆ. ಭಜನಿ ಮಾಡಿ, ಕೀರ್ತನ ಮಾಡಿ, ಪುರಾಣ ಶಾಸ್ತ್ರ ಹೇಳಿ ಎಷ್ಟು ಮಂದಿ ಮನಸ್ಸನ್ನು ಗೆದ್ದಿರಿ ಹೇಳಿ. ಮನಸ್ಸು ಕಾಮನ ವಶವರ್ತಿ ಆತಂದ್ರೆ ಆರಾಮ್ ಇರ್ತೈತಿನ? ರಾಮನ ವಶವರ್ತಿ ಆದಾಗ ಆರಾಮ್ ಇರ್ತೈತಿ, ಕಾಮನ ವಶವರ್ತಿ ಆದಾಗ ಆರಾಮ್ ಇರ್ತೈತಿ? ನೋಡ್ಕೋರಿ. ಏಕಮಾತ್ರ ಪರಮಾತ್ಮ ತತ್ವವನ್ನು ಅಭ್ಯಾಸ ಮಾಡದೆ ಹೋದರೆ ವಾಸನೆಗಳು
ಮನಸ್ಸಿನಲ್ಲಿ ವೇತಾಳದಂತೆ ಕುಣಿದಾಡ ತೊಡಗು. ಏನ್ ಅವಕರ ಹಾವಳಿ ಹೆಚ್ಚಕೈತಿ. ಇದ್ರ ಅಭ್ಯಾಸ ಜೋರ್ ಇತ್ತಂದ್ರೆ ಸುಮ್ಮನೆ ತೆಪ್ಪಗೆ ಬೀಳ್ತಾವ. ಸತತ ಈ ಅಭ್ಯಾಸ ಆಧ್ಯಾತ್ಮಿಕ ಸಾಧನೆ ಅಂತ ಹಿತಾಹಿತ ವಿಚಾರದ ಅಭ್ಯಾಸದೊಳಗೆ ಒಂದು ತಾಸಾದರೂ ತೊಡಗು. ಕಾಲಾಂತರದಲ್ಲಿ ಪರಿಣಾಮ ಆಕೈತಿ ನನಗೆ. ಮಾಯಾರೂಪಿ ಜೀವನಿಗೆ ಜನ್ಮ ಜನ್ಮಾಂತರ ಕನಸು ಬಿದ್ದಾವ. ಈಗ ಮನುಷ್ಯನ ಜನ್ಮದಾಗ ನಮ್ಮ ಕೆಲಸ ನಾವು ಮಾಡ್ಕೊಳ್ಳಿಲ್ಲ ಅಂದ್ರೆ ಮತ್ತೆ ಪುನಃ ಎಂತ ಜನ್ಮ ಕಾದು ಕೂತಾವೋ ಏನೋ ನಾವು. ನಿಮ್ಮ ದೈವದ ಶಿಲ್ಪಿಗಳ ನೀವು ಹೆಂಗ ನಡ್ಕೋತೀರಿ ಹೆಂಗ ಪಡ್ಕೋತೀರಿ ನೋಡಿ. ಯಥಾ ಇಚ್ಛಿಸಿ ತಥಾ ಕುರು ಅಂತ. ನೀ ಹೆಂಗ್ ಇಚ್ಛೆ ಮಾಡ್ತೀಯ ಅದನ್ನ ಪಡಿತೀನಿ ಅಂತ. ಮನದಿಂದ ನಿರ್ಮಾಣವಾದಂತ ಈ ಜಗತ್ತು ದೀರ್ಘಕಾಲೀನ ಸ್ವಪ್ನದಂತೆ ಕಾಣಿಸ್ತದೆ. ಇದು ಕರೆ ಅಲ್ಲ. ಬಹಳ ದಿನ ಈ ಕರೆ ಎನ್ನೋರಂಗ್ ತೋರ್ತದೆ. ಇದು ಸುಳ್ಳದ. ಮಾಯಾರೂಪಿ ಜೀವನಿಗೆ ಜನ್ಮ ಜನ್ಮಾಂತರ ರೂಪಿ ಕನಸುಗಳು ಬೀಳಾಕತ್ತವ. ಇಹ ಮತ್ತು ಪರಲೋಕದ ಭೋಗಾದಿಗಳಲ್ಲಿ ವಿರತಿ ಯಾವಾಗ ಬರ್ತದೆ ನೋಡ್ರಿ, ಅವಾಗ ಇದು ಹತ್ತೈತಿ ನೋಡ್ರಿ. ಇಹ ಪರ ಭೋಗಾದಿಗಳಲ್ಲಿ ಆಸಕ್ತಿ ಇದ್ದಂತ ಬುದ್ಧಿಗೆ ಪರಮಾರ್ಥ ಹತ್ತುವುದನಿಲ್ಲ ಅಂತ. ಹೌದು, ಈ ಲೋಕದ ಭೋಗಾದಿಗಳ ಮ್ಯಾಗಿನ ವ್ಯಾಮೋಹ ಹೋಗಲ್ಲ. ಪರಲೋಕದ ಭೋಗಾದಿಗಳ ನೋಡಿದಂತೆ ಸುಪೀರಿಯರ್ ಕ್ವಾಲಿಟಿ ಹೆಂಗ್ ಹೋಗುದ್ರಿ ಇದನ್ನೆಲ್ಲ ಬಿಟ್ಟು? ಏನ್ ಭೋಗಾದಿಗಳಲ್ಲಿ ವಿರತಿ ಯಾವಾಗ ಬರ್ತೈತಿ ಅವಾಗ ನಮಗಿದ್ ಹತ್ತೈತಿ ನೋಡ್ರಿ. ನಾವಿರತೋ ದುಶ್ಚರಿತ ಅಂತಂದ್ರೆ ಕೆಟ್ಟ ನಡತೆಯನ್ನು ಬಿಡದವ, ನಿಷಿದ್ಧ ವ್ಯವಹಾರ ಬಿಡ್ಲೇ ಇದ್ದವ, ಅವ ಎಂದೂ ಇದನ್ನು ಹೊಂದಲಿಕ್ಕೆ ಆಗುದಿಲ್ಲ. ಏನ್ ಸಾ ವಿದ್ಯಾ ಯಾ ವಿಮುಕ್ತಿ ಅಂತ ಮಹಾತ್ಮರ ಸೂತ್ರ ಇಟ್ಟಾರ. ಸಾ ವಿದ್ಯಾ ಯಾ ಭುಕ್ತೆ ಅಂತ ಇಟ್ಟಿಲ್ಲ. ಅದು ಆನಂದಮಯವಾದ ಇರು ಆದಿಯಲ್ಲೇನೂ ಐತಿ, ಅಂತ್ಯದಲ್ಲಿನೂ ಐತಿ, ಮಧ್ಯದಲ್ಲಿನೂ ಐತಿ. ಯಾವಾಗಲೂ ಇದ್ದದ್ದು. ಒಮ್ಮೆ ಇದ್ದು ಒಮ್ಮೆ ಇಲ್ಲದಂಗ ಆಗೋದು ನೀನು, ಯಾವಾಗಲೂ ಇದ್ದದ್ದು ನೀನು. ಅರು ಇರು ಆನಂದ ಯಾವಾಗಲೂ ಐತದ. ಎಲ್ಲಾ ಕಾಲದವ್ರಿಗೆ ಗೊತ್ತೈತಿ. ಯಾರಿಗಾರ ಸಂಶಯ ಐತಿನ ಮತ್ತ ನಮ್ಮ ಇರುವಿನಾಗ? ನಾ ಇದ್ದೇನೇನೋ ಇರುವಿನಲ್ಲಿ ಸಂಶಯ ಐತಿನ ಮತ್ತೆ? ಅದನ್ನ ಅನುಭವದಿಂದ ಖಾತ್ರಿ ಮಾಡ್ಕೋ. ನಮ್ಮ ಇರುವಿನಲ್ಲಿ ಏನಾದ್ರು ಸಂಶಯ ಏನೂ ಇಲ್ಲ. ಸಂಶಯ ಬಿಡುವ ಅವಶ್ಯಕತೆನೇ ಇಲ್ಲ. ಯಾವಾಗಲೂ ಇದ್ದದ್ದು ಅದು ಸದ್ವಸ್ತು, ಕೆಡಲಾರ್ದಂಥದ್ದು. ಯಾವಾಗಲೂ ಇದ್ದ ವಸ್ತುವಿಗೆ ಯಾವ ಬಾಧೆನೂ ಆಗುದಿಲ್ಲ. ಒಮ್ಮೆ ಇದ್ದು ಒಮ್ಮೆ ಇಲ್ಲದಂಗ ಆಗುದು, ಅದಕ್ಕೆ ಉಳಗಾಲಿಲ್ಲ. ನೀನ ಅದ ಅದಿ, ಯಾವಾಗಲೂ ಇದ್ದ ವಸ್ತುನ ನೀನದಿ ಅಂತ ಗಟ್ಟಿ ತಿಳ್ಕೋ. ಅದನ್ನ ಮೇಲೆ 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 ಹೇಳುದು ಕೇಳುದು ಎದ್ರ ಸಂಬಂಧ? ಅದನ್ನು ಗಟ್ಟಿಗೊಳಿಸ್ಬೇಕು. ನಮ್ಮ ವಿಚಾರ, ನಮ್ಮ ಆತ್ಮ ವಿಚಾರವನ್ನು ಗಟ್ಟಿಗೊಳಿಸುವ ಸಂಬಂಧ ಹೇಳುದು ಕೇಳುದು ಅಭ್ಯಾಸ ನಡಿಬೇಕಾಗಿದೆ. ಉತ್ತಮ ಕರ್ಮಗಳನ್ನು ಮಾಡಿದ್ರೆ ಸ್ವರ್ಗ, ಹೀನ ಕರ್ಮಗಳನ್ನು ಮಾಡಿದ್ರೆ ನರಕಾದಿಗಳು ದೊರೀತಾವ ನಿಮ್ಗೆ. ಇದು ಹೊಳೆಯುದು ಮಾನವನಿಗೆ ಬಹಳ ದುರ್ಲಭದ. ತನಗೆ ಕಲ್ಯಾಣ ಆಗ್ಬೇಕಾಗಿತ್ತಂದ್ರೆ ಎರಡನೇದವ್ರಿಗೆ ಮೊದಲು ನೀ ಕಲ್ಯಾಣ ಮಾಡಕ್ ಕಲ್ಕೊ. ತನ್ನ ಬಿಟ್ಟು ದೇವರಿಲ್ಲ ಅಂತ ತಿಳಿದ ಮ್ಯಾಗ ಎರಡನೇ ಕಡೆ ದೇವ್ರಾಗ ಹೋಗು ಕೆಲಸ ಏನೈತಿ? ಒಳ್ಳೇದಾಗ್ಬೇಕಂತ ಕರ್ಮ ಮಾಡವ ನೀ ಒಳ್ಳೆ ವಸ್ತು ಹೌದಲ್ಲ ನೋಡು.
ಬರೀ ಖಾನ ಪೀನ ಸೋನ ಮಾಡಿಬಿಟ್ರೆ ಮನುಷ್ಯನ ಜನ್ಮ ಕೆಲಸ ಮುಗ್ದಂಗ ಆತ. ಇಷ್ಟು ಕೆಲಸ ಪಶು ಪಕ್ಷಿಗಳು ಸರಳ ರೀತಿಯಿಂದ ಮಾಡ್ತಾವ. ಇಷ್ಟೊಂದು ಕಟ್ಗಿಟಿ ಅವಕ್ಕಿಲ್ಲ. ಅಗದಿ ಸರಳ ಜೀವನ ಸಾಗಿಸ್ತಾವ ಪಶು ಪಕ್ಷಿಗಳು. ಅವಕ್ಕೆ ಅಭಿಮಾನ ಇಲ್ಲ. ನಾ ಏನಾರ ಮಾಡಿನೂ ಅಭಿಮಾನ ಇಲ್ಲ ಅವಕ್ಕೆ. ಗಿಡಗಂಟಿಗಳಿಗೆ ನೋಡ್ರಿ, ಹಣ್ಣು ನಾ ಇಷ್ಟು ಕೊಟ್ಟನೇನೋ ಅಭಿಮಾನ ಇರುದಿಲ್ಲ ಅವಕ್ಕೆ. ಹೌದಿಲ್ಲ? ನಾನು ಇದನ್ನ ಕಡದ್ರನ್ನೂ ಅಭಿಮಾನ ಇರುದಿಲ್ಲ ಅವಕ್ಕೆ. ಹೌದು, ಎದ್ರ ಬಗ್ಗೆನೂ ಅಭಿಮಾನ ಇಲ್ಲ, ನಿರಭಿಮಾನಿ. ಆ ಪಶು ಪಕ್ಷಿಗಳಿಗೆ ಐತಿ, ನಿಮಗಿಲ್ಲ. ದೇವ್ರಿಗೆ ಏನ್ ಹಿತ ಮಾಡ್ತೀರಿ ನೀವು? ದೇವ್ರಿಗೆ ಹಿತ ಮಾಡೋ ನೆವದಾಗ ನಾವು ಏನೆಲ್ಲ ವ್ಯವಹಾರ ಮಾಡಕ್ ಶುರು ಮಾಡ್ತೀವಿ. ಅದ ಹರ್ಕತ್ ಏನೈತಿ ನಿಮ್ಮಿಂದ? ದೇವ್ರಿಗೆ ಹರ್ಕತ್ ಏನೈತಿ? ಏನ್ ಕೊರತೆ ಇರ್ತೈತಿ ಅಲ್ಲಿ? ನೀವು ಮಾಡುವ ಪೂಜಾ ಎಡಿ ಇವನ್ನೆಲ್ಲ ಮಾಡುದು, ಆಡಂಬರ ಮಾಡುದು, ಬಾಯಿ ತಗೊಂಡ್ ಕುಂತಾವ ನಾವು. ಅಂತದಕ್ಕೆ ಮಳ್ಳಕ್ಕವನು ದೇವ್ರು. ದೇವ್ರಂದ್ರೆ ಎದಕ್ಕೂ ಪಸಗಿ ಬೀಳತಾವ, ಎದಕ್ಕೂ ಮಳ್ಳಾಗ್ಲಿ ನಾವು. ನಿನಗೆ ಗೌರವಾದಿಗಳು ಬೇಕು, ಮಾನ ಮರ್ಯಾದೆ ಬೇಕು, ಎಲ್ಲರೂ ನನಗೆ ಹೊಗಳಬೇಕು, ಇವನ್ನೆಲ್ಲ ಒಳಗೆ ಆಸೆ ಇಟ್ಕೊಂಡು ಕುಂತಿಲ್ಲ. ಸಮಾಧಾನ ಶಾಂತಿ ಎದ್ದು ಸಿಗ್ಬೇಕು ನೀವು. ನೀವು ಮಾಡಿದ ಒಳ್ಳೆ ಅಥವಾ ಕೆಟ್ಟ ಫಲ ದೇವರಿಗೆ ಮಾಡಿದ್ರೆ ಬರ್ತಾವೋ? ಏನ ಜೀವಂತ ಮೂರ್ತಿಗಳಿಗೆ ಮಾಡಿದ್ರೆ ಬರ್ತಾವೋ? ಜೀವಿಗಳಿಗೆ ಮಾಡಿದ್ರೆ ಬರ್ತಾವ ಹೇಳ್ರಿ? ಅಂತಃಕರಣ ಜಾಗೃತಿ ಇದ್ದಂತ ಜೀವಿಗಳಿಗೆ ಮಾಡಿದ್ರೆ ಅವು ಬರ್ತಾವ. ಕಲ್ಲು ಕಟ್ಟಿಗೆ ಮಾಡಿದ್ರೆ ಏನಕ್ಕತ್ರಿ? ವ್ಯರ್ಥ ಹೌದಿಲ್ಲ? ಅದಕ್ಕೆ ಅವನ್ನೆಲ್ಲ ಮಾಡಬಾರ್ದು ಅಂತ ಅನುಭವಗಳು ಎಚ್ಚರಿಕೆ ಕೊಟ್ಟಾರ. ಎದಕ್ ಬಂತದ? ಏನೂ ಲಾಭ ಇಲ್ಲೇ ಮಾಡಿತ್ತು. ಕಟ್ಟಿ ಪಂಟು ಬಿಡ್ಕೊಂತ ಕುಂತ್ರಿ ಎದಕ್ ಬಂತ್ರಿ? ಮುಂದಿನ ಜನ್ಮಕ್ಕೆ ಅದ ಕಟ್ಟಿ ಸಿಗ್ತೈತೇನೆ? ಸಾಧನ ಪಥದೊಳಗೆ ರಾಗದ್ವೇಷಾದಿಗಳು ಬಂದು ಅಡ್ಡಿಯನ್ನು ಉಂಟು ಮಾಡ್ತಾವ. ಪ್ರಾಣಿಗಳಿಗೆ ಏನು ಹಿತ ಮಾಡ್ತೀರಿ ನೋಡಿ, ಮಾಡ್ತೀರಿ, ಅದ ಪುಣ್ಯ ನಿಮಗ ಒದಗಿ ಬರ್ತದ. ಅದ ರಕ್ಷಣೆ ಮಾಡೋದು ನೀನು. ಮನೋವಾಸನೆಗಳ ನಾಶ ಆದಾಗ ಮನಸ್ಸು ನಿಶ್ಚಲ ಆಕೈತಿ ನೋಡ್ರಿ. ಮನಸ್ಸು ನಿಶ್ಚಲ ಆದಾಗ ಇರುವಿನ ಅನುಭವ ಮಾಡ್ಕೊಳಕ್ ಬರ್ತೈತಿ. ಕರ್ಮ ಚಿತಾನಿ ಲೋಕಾನಿ ಕ್ಷೀಯಂತೆ ಅಂತ. ಕರ್ಮದಿಂದ ಆದಂತ ಎಲ್ಲಾ ಲೋಕಗಳು ನಾಶ ಆಗಬೇಕು. ಏನ್ ವಿಷಯದ ಆಶಯ ಏನದ ನೋಡ್ರಿ, ಇದ ನಮ್ಮನ್ನೆಲ್ಲ ಏನೆಲ್ಲ ಪಾಪ ಕರ್ಮಗಳನ್ನು ಮಾಡ್ಲಿಕ್ಕೆ ಹಸ್ತದ. ಏನ್ ಪುಣ್ಯ ಮಾಡ್ಯಾಕ ಹಚ್ಚುದಿಲ್ಲ, ಅದು ವಿಷಯದ ಆಶಯ. ಆಶಾನ ಬಂಧನ. ತನ್ನ ಆಶಾ ಪೂರ್ತಿ ಮಾಡ್ಕೊಳ್ಳೋದ್ರಿಂದ ಮಾನವ ಯಾವ ಕರ್ಮ ಮಾಡ್ತಾನೋ ಹೇಳಿಕ್ ಬರೋದಿಲ್ಲ ನೋಡ್ರಿ. ಕರ್ಮ ಮಾಡಿದ್ಮ್ಯಾಗ ಅದರ ಫಲ ನಾವು ಉಣ್ಣಬೇಕಾಗ ತಪ್ಪುದಿಲ್ಲ. ಎಲ್ಲ ಆಶಾ ನಾಶ ಆದಾಗ ಇದು ನಮ್ಗೆ ಅನುಭವ ಬರ್ತೈತಿ. ಯಾವ ವಾಸನಾನು ಉಳಿದ್ರು ನಿಮಗೆ ಯಥಾರ್ಥ ಜ್ಞಾನ ಮಾಡ್ಕೊಂಡೆ ಅಂದ್ರೆ ಅವಾಗ ಬಂಧನ ವಿಮೋಚನೆ ಆಗ್ತೈತಿ. ಯಾರು ವಿಷಯದಿಂದ ಸುಖ ಸಿಗ್ತೈತೆ ಅಂತ ವಿಷಯದ ಆಶಯ ಮಾಡ್ತಾರೆ, ಅವ್ರ ವಿಷಯದಿಂದ ಮತ್ತು ದುಃಖನ ಹೊಂದ್ತಾರೆ. ಯಾವುದೇ ತರದ ಅನ್ಯ ಆಲೋಚನೆ ಇಲ್ಲದ ಆರಾಮ್ ಇರ್ತಿರಿಲ್ಲೋ ಯಾವಾಗಾರ? ವೃತ್ತಿ ಉದಾಸೀನ ಯಾವಾಗ ಆಕೈತಿ ಯಾವಾಗ ನಿನ್ನ ಆನಂದ ನಿನಗೆ ಅನುಭವ ಬರ್ತೈತಿ ನೋಡಿ.
ವಿಷಯದಿಂದ ಸುಖ ಸಿಗ್ತೈತೆ ಅಂತ ಯಾರು ವಿಷಯದ ಇಚ್ಛಾ ಮಾಡ್ತಾರೆ ಅವ್ರು ನಿರಂತರ ವಿಷಯದಿಂದ ದುಃಖ ಒಂದು ತಪ್ಪುದಿಲ್ಲ. ಆರಾಮ್ ಬೇಕಾಗಿತ್ತಂದ್ರೆ ಯಾವುದೇ ತರದ ಅನ್ಯ ಆಲೋಚನೆಗಳನ್ನೆಲ್ಲ ಕೈ ಬಿಟ್ಟಾಗ ಅನುಭವಕ್ಕೆ ಬರುವಂತಹದ್ದು. ಯಾರು ಮನೋವಿಜಯವನ್ನು ಸಾಧಿಸುವುದಿಲ್ಲವೋ ಅವರು ಸರ್ವ ವಿಧದಲ್ಲಿ ದುಃಖಭಾಗಿಯಾಗುವರು. ನೀ ಬೇಕಾದಂಗ ಸಂಸಾರದೊಳಗಿದ್ರು ನಿನ್ನೊಳಗೆ ಸಂಸಾರ ಬರಬಾರ್ದು. ಆದಿಮಾಯಾ ಸುಪ್ತಿಯಲ್ಲಿರುವ ಜೀವನಿಗೆ ಈ ಜಗದ್ರೂಪ ಕನಸು ತೋರ್ಯದು. ನಿಜವಾಗಿದ ಅಸ್ತಿತ್ವ ಅಲ್ಲ, ಇಲ್ಲ ಇದಕ್ಕೆ ಇದ್ದದ್ರೆ ಇದನ್ನು ಯಾವುದೇ ಜ್ಞಾನದಿಂದ ತೆಗೆದು ಹಾಕಕ್ಕಾಗಿದ್ದಿಲ್ಲ. ಇಲ್ಲದನ್ನು ಇಲ್ಲ ಅಂತ ತಿಳ್ಕೋಬೇಕಾಗೈತಿ. ವಿಷಯಾದಿಗಳಲ್ಲಿ ಅನಾಸಕ್ತಿ ಹೊಂದುವುದೇ ಮನೋವಿಜಯವನ್ನು ಹೊಂದಲಿಕ್ಕೆ ಉತ್ತಮವಾದಂತ ಉಪಾಯ ಅಂದ. ಎದ್ರಾಗೂ ಆಸಕ್ತಿ ಉಳಿಬಾರ್ದು ನಿನಗೆ. ಮಣಿ ಅನ್ಸದ ಹೋಗಾಕ ಗುಳುಗುಳಿ ಆಟ ಮಾಡ್ಯಾನ. ಎಲ್ಲ ಕಾಮನೆಗಳು ತನ್ನ ನಿಜ ಸ್ವರೂಪದ ಜ್ಞಾನದಲ್ಲಿ ಪರಿಸಮಾಪ್ತಿಯನ್ನು ಹೊಂತವು, ಪರಿಪೂರ್ಣತೆಯನ್ನು ಹೊಂತವು. ಕಾಮನೆಗಳೆಲ್ಲ ಯಾವ ಉಳಿದಿಲ್ಲ. ಮೋಹವನ್ನು ನಾಶ ಮಾಡುವಂತ ವಾಕ್ಯಗಳನ್ನು ಮನಸ್ಸು ಒಟ್ಟು ಶ್ರವಣ ಮಾಡು. ಏನ್ ಶ್ರವಣ ಮಾಡಿ ನಿಧಿಧ್ಯಾಸನ ಮಾಡಿ ಆ ಪರಿಪಕ್ವಾದಾಗ ನಮ್ಗ ಅದನ್ನು ಹೊಂದಾಕ್ ಬರ್ತೈತೆ. ಮೋಹಾದಿಗಳನ್ನು ನಾಶ ಮಾಡ್ಕೊ. ಕಲ್ಪಾಂತದಲ್ಲಿನೂ ಮನುಷ್ಯನ ವಾಸನೆಗಳ ನಾಶ ಆಗುದಿಲ್ಲ ಅಂದಾರ. ಕಲ್ಪನೆಗಳೆಲ್ಲ ಜಗತ್ತೆಲ್ಲ ನಾಶ ಆಗಿ ಎಲ್ಲ ಹೋಗ್ಬಿಡ್ತಾವ. ಅವಾಗ ವಾಸನ ಕಟ್ಕೊಂಡ್ ಹಂಗ ಜೀವ ಬೀಜ ರೂಪದಿಂದ ಇರ್ತೈತಿ. ವಾಸನನ ಬೀಜ. ಅವು ಜ್ಞಾನ ಮಾಡ್ಕೊಂಡಾಗ ನಾಶಕ್ಕವು, ಇಲ್ಲ ಹಂಗ ಹುಟ್ಟುದು ಸಾಯುವುದು ಇದ್ರಾಗ ಹೋಗುದನ್ನ. ಅದಕ್ಕೆ ವಾಸನ ನಾಶ ಮಾಡ್ಕೋ ಅಂದಾಗ ಮನಸ್ಸಿನ ಅಸ್ತಿತ್ವ ಉಳಿದು ಹುರಿದ ಬೀಜ ಇದ್ದಂಗ. ನಿಮ್ಮ ಸ್ವರೂಪ ಜ್ಞಾನವನ್ನು ಮಾಡಿಕೊಂಡಾಗ ವಾಸನಾದಿಗಳ ನಾಶಕ ಹೊರತು ಯಾವ ಕರ್ಮ ಮಾಡಿದ್ರು ನಿನ್ನ ವಾಸನೆಗಳ ನಾಶ ಆಗುದಿಲ್ಲ. ಪಾಶ್ಚಿಮಾತ್ಯ ವಿಷಯ ಲಂಪಟಕ್ಕೆ ಬಿದ್ದ ಎಂತೆಂಥ ಮನೆತನಗಳು ಹೆಂಗೆಂಗ ಹಾಳಾಗ್ಬಿಡ್ತಾವ ನೋಡ್ಕೋರಿ. ವಿಷಯದಿಂದ ಸುಖ ಹೊಂದಬೇಕಂತ ಹೊರಟ್ರೆ ಮಹಡಿ ಮೇಲಿನ ಚೆಂಡು ಹುಡ್ಕೋಂತ ಗಟರ್ಕ್ ಬಿದ್ದಂಗ ಆಕೈತಿ ನೋಡ್ರಿ. ಎಷ್ಟು ದಿವ್ಸ ಸತ್ಸಂಗ ಮಾಡಿದ್ರೆ ನಿನಗೆ ವಿಷಯದಲ್ಲಿ ವೈರಾಗ್ಯ ಬರ್ತೈತಿ ನಾ ಏನ್ ಹೇಳ. ಯಾಕ ಇದು ಗಟ್ಟಿಯಾಗ್ಬಿಟ್ಟೈತಿ. ಇದು ವಿಷಯ ಚಿಂತನೆ ಮಾಡಿ 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 ಹೇಳುವ ಹೊತ್ನ್ಯಾಗ ಅಷ್ಟ ಚೆಂದ ಆಗ್ತೈತಿ ಮತ್ತು ತನ್ನ ಚಾಳಿ ಬಿಡುದಿಲ್ಲ. ಎಲ್ಲಿಯೋ ಒಬ್ಬ ಧೀರ ಪುರುಷ ವಿಷಯಾದಿಗಳಿಂದ ಇಂದ್ರಿಯಗಳಿಂದ ಮನಸ್ಸನ್ನ ಹಿಂತಿರುಗಿಸಿ ಅಮೃತತ್ವವನ್ನು ಪಡಿಬೇಕನ್ನ ನಾವು. ಕೋಟಿ ಕೋಟಿ ಜನಗಳಲ್ಲಿ ಒಬ್ಬರು ಸಿಗ್ತಾರೆ ನಿಮ್ಗೆ. ಕೇಳಕ್ಕೆ ಎಲ್ಲರಿಗೂ ಬರ್ತೈತಿ. ಇದೇನ್ ದೊಡ್ಡ ಕೆಲಸ. ಇನ್ನೊಬ್ಬರಿಗೆ ತಿಳಿಯುವಂಗ ಹೇಳಿದೀನಿ, ನಿನಗ ತಿಳ್ಕೊಳಕ್ ಆಗ್ಲಿಲ್ಲ. ಮೊದಲು ಅದನ್ನ ಅಭ್ಯಾಸ ಮಾಡಿ ನಿನಗ್ ತಿಳುವಕ್ ಮಾಡ್ಕೋ. ಆ ನಂತರ ಇನ್ನೊಬ್ಬರಿಗೆ ಅದನ್ನ ಹೇಳು. ನಿನಗ ಅದನ್ನ ತಿಳ್ಕೊಳಕ್ ಆಗ್ಲಿಲ್ಲ, ಇನ್ನೊಬ್ಬರಿಗೆ ಏನ್ ಹೇಳೋದು? ಏನ ನಿನಗೆ ಅಧಿಕಾರ ಐತಿ ಅಂತ. ಇಷ್ಟೆಲ್ಲ ಮಾಹಿತಿ ಮಾಡ್ಕೊಂಡ್ರು ಅದನ್ನ ಹೊಂದಕ್ ಆಗ್ಲಿಲ್ಲ. ಯಾಕ ಅಂತ ಕಾರಣ ಮಲಿನ ಐತಿ. ವಾಸನಾದಿಗಳು ಹಂಗ ಅದಾವ. ಪೂರ್ಣ ವಾಸನಾ ನಾಶ ಆಗದ ಹೊರತ ಅಂತಃಕರಣ ಸ್ವಚ್ಛ ಆಗೋದಿಲ್ಲ. ಅಂತಃಕರಣ ಸ್ವಚ್ಛ ಆಗದ ಹೊರತ ಈ ಮೂಲ ಇರುವಿನ ಅನುಭವ ಮಾಡ್ಕೊಳಕ್ ಆಗುದನಿಲ್ಲ.
ಅದಕ್ಕೆ ಮೊದಲು ಮಾಡ್ಕೊಳ್ಳಿ ಅಂತಃಕರಣ ಸ್ವಚ್ಛತೆಗಾಗಿ ಹಿತಾಹಿತ ವಿಚಾರದಿಂದ ಮನಸ್ಸಿನ ಹಿಂದಕ್ಕೆ ಸರಿಸ ವಿಷಯದಿಂದ ವಿಮುಖ ಹಿಂದಕ್ಕೆ ಸರಿಸಿ. ಅವಾಗ ಪ್ರತಿಯೊಬ್ಬರಿಗೆ ಅದು ಅನುಭವಕ್ಕೆ ಬರ್ತೈತಿ, ಆನಂದದ ಅನುಭೂತಿ. ಅದೇನು ಹೊಸದಾಗಿ ಎಲ್ಲಾರ ಹೋಗಿ ಪಡಿಬೇಕಾಗಿಲ್ಲ, ನಿಮ್ಮಲ್ಲೇ ಇದ್ದದ್ದು. ಅದು ನಿಮ್ಗೆ ಗೊತ್ತಿಲ್ಲ, ಅದಕ್ಕೆ ಅನುಭವಿಗಳು ಗೊತ್ತು ಮಾಡ್ಕೋತಾರ, ಮಾಡಿಕೊಡ್ತಾರ. ಅದ್ರ ಗೊತ್ತು ಮಾಡ್ಕೊಂಡು ಇರಕ್ಕಲಿ. ಒಮ್ಮೆ ಅದರ ಆ ಸ್ಥಿತಿಯನ್ನು ಪಡೆದಂದ್ರೆ ನಿನಗೆ ದುಃಖ ಅನ್ನುವಂಥದ್ದು ನಿನಗೆ ಬರುವುದೂ ಇಲ್ಲ. ನಿರಂತರ ಆತ್ಮಭಾವದೊಳಗೆ ಆನಂದದ ಭಾವದೊಳಗೆ ಇರಾಕ್ ಬರ್ತದೆ. ಬಿಡುಂಟು.